ಹಲೋ ಮಕ್ಕಳೇ, ಎಲ್ಲ ಹೇಗಿದ್ದೀರಿ? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಥವಾ ಗುಡ್ ಈವ್ನಿಂಗ್, ಗುಡ್ ನೈಟ್. ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ, ಮಿಕ್ಕಿದ್ದು ಸೈಡಲ್ಲಿ ಹೇಳಿ. ಸೊ ವಿಡಿಯೋ ನಂಬರ್ 11 ಆಫ್ ರೇ ಆಪ್ಟಿಕ್ಸ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಕಾನ್ಸೆಪ್ಟ್ ಆಫ್ ವೆಲಾಸಿಟಿ ಆಫ್ ಇಮೇಜ್ ಇನ್ ಸ್ಪೆರಿಕಲ್ ಮಿರರ್ಸ್. ಅಂದ್ರೆ ಒಂದು ಸ್ಪೆರಿಕಲ್ ಮಿರರ್ ಇದೆ ಅಂದ್ರೆ ಒಂದು ಆಬ್ಜೆಕ್ಟ್ ಈ ತರ ಸರ್ಟೆನ್ ಸ್ಪೀಡ್ ಅಲ್ಲಿ ಹೋಗ್ತದೆ, ಅದ್ರ ಇಮೇಜ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ. Myself Muniraju and this is our Vignan Academy. Let us start the first topic. So ನೋಡಿ, 4 ಕೇಸಸ್ ಇದೆ. ಸೊ ಈ ಟಾಪಿಕ್ ನಲ್ಲಿ 4 ಕೇಸಸ್ ಇದೆ. ಸೊ ಕೇಸ್ 1, when the object is moving parallel to the not parallel along the principal axis, ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಜೊತೆಗೇನೆ ಹೋಗ್ತಾ ಇದ್ರೆ ಇದರ ಇಮೇಜ್ ಯಾವ ತರ ಫಾರ್ಮ್ ಆಗುತ್ತೆ ಅದೊಂದು ಕೇಸ್ ನ ಸ್ಟಡಿ ಮಾಡೋಣ. ಸೊ ಗಿವೆನ್ ದಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇದೆ ಅಂತ ಅನ್ಕೊಳ್ಳೋಣ. ಯು ಅಂತ ಗಿವೆನ್ ಇನ್ಸ್ಟೆಂಟ್ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಆಬ್ಜೆಕ್ಟ್ ಇಲ್ಲಿದೆ. ಈಗ ಆಬ್ಜೆಕ್ಟ್ ಈ ಕಡೆ ಹೋಗ್ತಿದ್ರೆ ಇಮೇಜ್ ಈ ಕಡೆ ಬರ್ತಿರತ್ತೆ, ಹೌದಲ್ಲ? ಅದರ ಸ್ಪೀಡ್ ಎಷ್ಟಿರತ್ತೆ ಅಂತ ಫಸ್ಟ್ ಕೇಸ್ ಸ್ಟಡಿ ಮಾಡ್ತೀವಿ. ಕೇಸ್ 2, when the object is moving perpendicular to the principal axis. ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ ಟಿಣಿಂಗ್ ಅಂತ ಮೇಲೆ ಹೋಗ್ತಿದ್ರೆ ಅದ್ರ ಇಮೇಜ್ ಯಾವ ತರ ಒಪ್ಟೇನ್ ಆಗ್ತಿರತ್ತೆ. ಸೊ ಆಕ್ಚುಲಿ ಈ ತರ ಇದ್ರೆ ಇಮೇಜ್ ಈ ತರ ಫಾರ್ಮ್ ಆಗ್ತಿರತ್ತೆ. ಇದು ದೊಡ್ಡದಾಗಿ ಬೆಳೀತಾ ಇದ್ರೆ ಸೊ ಇದು ಇನ್ನೂ ಡೌನ್ ಆಗ್ತಾ ಇರತ್ತೆ, ಅದು ಒಂದು ಸ್ಪೀಡ್. ಸೊ ವೆಲಾಸಿಟಿ ಆಫ್ ಇಮೇಜ್ ಅಲಾಂಗ್ perpendicular to the principal axis. So ಒಂದು along the principal axis, ಇನ್ನೊಂದು perpendicular. So third case, ಎರಡು ಮಿಕ್ಸರ್ ಮಾಡಿ at a certain angle. ಸೊ ಯಾವುದೋ ಒಂದು ಆಂಗಲ್ ಅಲ್ಲಿ ಒಂದು ಆಬ್ಜೆಕ್ಟ್ ಈ ತರ ಹೋಗ್ತಿದೆ, ಪಾಯಿಂಟ್ ಆಬ್ಜೆಕ್ಟ್ ಅಂತ ಅನ್ಕೊಳ್ಳಿ. ಸೊ ಪಾಯಿಂಟ್ ಆಬ್ಜೆಕ್ಟ್ ಈ ಕಡೆ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಈಗ ಇದ್ರದ್ದು ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದ್ರ ಇಮೇಜ್ ಮ್ಯಾಗ್ನಿಟ್ಯೂಡ್ ಏನು, we are going to discuss. This is the case number 3 in our today's video. So next, case 4, when the object is moving parallel to the principal axis at a perpendicular distance. Yes, ಯಾವುದೋ ಒಂದು perpendicular distance ಅಲ್ಲಿ ಆಬ್ಜೆಕ್ಟ್ ಕಿಚಿಕ್ ಅಂತ ಹೋಗ್ತಾ ಇರತ್ತೆ. ಈಗ ಅದರ ಇಮೇಜ್ ಎಷ್ಟು ಒಬ್ಟೈನ್ ಆಗುತ್ತೆ. ಸೊ ಎಲ್ಲಾ ಕೇಸಸ್ ನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಕೇಸ್ ನಂಬರ್ 1. ಸೊ ಕೇಸ್ ನಂಬರ್ 1 Case 1, when object moves along principal axis ಜೊತೆಗೆ ಹೋಗ್ತಾ ಇದ್ರೆ ಅದ್ರ ಜೊತೆಗೆ ಸೊ ಯಾವ ತರ ಇರುತ್ತೆ ಲೆಟ್ ಅಸ್ ಸಿ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೇನೆ. ಸೊ ಲೆಟ್ ಮಿ ಕನ್ಸಿಡರ್ ಎ ಕಾನ್ಕೇವ್ ಮಿರರ್. ನೀವು ಬೇಕಾದ್ರೆ ಕಾನ್ವೆಕ್ಸ್ ಮಿರರ್ ಗೂ ಅಪ್ಲೈ ಮಾಡಬಹುದು. ನಾನು ಸಿಂಪ್ಲಿಸಿಟಿಗೆ ಕಾನ್ಕೇವ್ ಮಿರರ್ ನ ತಗೊಂಡಿದ್ದೀನಿ. ಲೆಟ್ ಅಸ್ ಅಸ್ಯೂಮ್ ದ ಫೋಕಲ್ ಲೆಂತ್ ಆಫ್ ದಿಸ್ ಒನ್ ಇಸ್ ಎಷ್ಟು ತಗೊಳ್ಳೋಣ, 10 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಓಕೆ, ಸೊ ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಇದೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ ಟಿರಿಂಗ್. ಓಕೆ, ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇಸ್ ಈಕ್ವಲ್ಸ್ ಟು 40 ಎಷ್ಟು ತಗೊಳ್ಳೋಣ, 20 ಲೆಟ್ ಮಿ ಟೇಕ್ 50 ತಗೊಂತೀನಿ. ಯು ಇಸ್ ಈಕ್ವಲ್ಸ್ ಟು 50 ಸೆಂಟಿಮೀಟರ್. ಟು ಬಿ ಸ್ಪೆಸಿಫಿಕಲಿ ಮೈನಸ್ ಅಂತ ಬರೀಬೇಕು, ಸೈನ್ ಕನ್ವೆನ್ಷನ್ ಫಾಲೋ ಮಾಡಿದೆ. ಸೊ ಈಗ ಇಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಈ ಕಡೆ ಮೂವ್ ಆಗ್ತಾ ಇದೆ. ಎಷ್ಟು ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇರತ್ತೆ ಅಂದ್ರೆ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಎಂದ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇರತ್ತೆ. ಸೊ ಈಗ ನಾವು ಪ್ಲೇನ್ ಮಿರರ್ ಅಲ್ಲಿ ಸ್ಟಡಿ ಮಾಡಿದ್ವಿ, ಏನಪ್ಪಾ ಅಂದ್ರೆ ಆಬ್ಜೆಕ್ಟ್ ಈ ಕಡೆಗೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿರತ್ತೋ ಇಮೇಜ್ ಅಷ್ಟೇ ಸ್ಪೀಡ್ ಅಲ್ಲಿ ಹೋಗ್ತಿತ್ತು. ವಿ ಐ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಒ ಅಂತ ಸ್ಟಡಿ ಮಾಡಿದ್ವಿ, ಹೌದಾ? ಯಾಕಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿತ್ತು, ಇಮೇಜ್ ಡಿಸ್ಟೆನ್ಸ್ ಅಷ್ಟೇ ಇತ್ತು ಯಾವ್ದ್ರಲ್ಲಿ, ಪ್ಲೇನ್ ಮಿರರ್. ಸೊ ಈಗ ಈ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಬೋದಾದ್ರೆ ನೋ, ಯು ಕೆನಾಟ್ ಯೂಸ್. ಯು ಕೆನಾಟ್ ಯೂಸ್. ಯಾಕೆ ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ವೇರಿ ಆಗ್ತಾ ಇದ್ರೆ ಇಮೇಜ್ ಡಿಸ್ಟೆನ್ಸ್ ಅದ್ರ ತಕ್ಕಂತೆ ವೇರಿ ಆಗ್ತಾ ಇರತ್ತೆ. ಬೇಕಾದ್ರೆ ನೋಡಿ, ಆಬ್ಜೆಕ್ಟ್ ನ ಇನ್ಫಿನಿಟಿಯಿಂದ ಸಿ ವರೆಗೂ ತಗೊಂಬರೋವರೆಗೂ ಇಮೇಜ್ ಎಫ್ ಇಂದ ಸಿ ಗೆ ಮಾತ್ರ ಬಂದಿರುತ್ತೆ. ನೋಡಿ, ಇಲ್ಲಿ ಆಬ್ಜೆಕ್ಟ್ ನ ಇನ್ಫಿನಿಟಿಯಿಂದ ಸಿ ಗೆ ತಗೊಂಬರೋವರೆಗೂ ಇಮೇಜ್ ಎಫ್ ಇಂದ ಸಿ ಬರುತ್ತೆ. ಅದೇ ಆಬ್ಜೆಕ್ಟ್ ಏನಾದ್ರು ಸಿ ಇಂದ ಎಫ್ ಗೆ ಹೋದ್ರೆ ಇಮೇಜ್ ಸಿ ಇಂದ ಇನ್ಫಿನಿಟಿಗೆ ರಪ್ ಅಂತ ಹೋಗ್ಬಿಡುತ್ತೆ. ಅಂದ್ರೆ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಈಸ್ ನಾಟ್ ಲೈಕ್ ಇನ್ ಪ್ಲೇನ್ ಮಿರರ್. ಸೊ ಹಾಗಾದ್ರೆ ಇದಕ್ಕೊಂದು ಈಕ್ವೇಶನ್ ನ ಡಿರೈವ್ ಮಾಡಬೇಕು, ಹೌದಾ? ಈಕ್ವೇಶನ್ ನ ಡಿರೈವ್ ಮಾಡೋಣ ಅಂದ್ರೆ ಸೊ ವಿ ಹ್ಯಾವ್ ದ ಯಾವ್ದು ಫಾರ್ಮುಲಾ, ಸ್ಪೆರಿಕಲ್ ಮಿರರ್ಸ್ ಫಾರ್ಮುಲಾ 1/f is equals to 1/v plus 1/u, ಹೌದಾ? ಸೊ ಈಗ ಇದನ್ನ ಏನ್ ಮಾಡೋಣ, f to the power of what is v? v is a image distance. ಎಲ್ಲೋ ಒಂದ್ ಕಡೆ ಫಾರ್ಮ್ ಆಗಿದೆ, ನಂಗೆ ಗೊತ್ತಿಲ್ಲ. ಅದ್ರ ಆಬ್ಜೆಕ್ಟ್ ಇಲ್ಲಿದೆ, ಇಮೇಜ್ ಎಲ್ಲಿದೆ ಫಾರ್ಮ್ ಆಗುತ್ತೆ ನಾನು ಹೇಳ್ಬೋದಾ ಯೂಸಿಂಗ್ ದಿಸ್ ಫಾರ್ಮುಲಾ. ಸೊ ಈಗ f to the power of -1 is equals to v to the power of -1 plus u to the power of -1. ಇನ್ನೊಂದು ಫಾರ್ಮಲ್ ಬರ್ಕೊಂತೀನಿ. ಅರೆ ನನ್ನ ಇಷ್ಟ, ಹಂಗೂ ಬರೀಬಹುದು ಮಿರರ್ ಫಾರ್ಮುಲಾನ. ಸೊ ಈಗ what do you mean by u
object distance. du by dt ಅಂದ್ರೆ ಏನು? Rate of change of object distance, that is called object velocity. dv by dt ಅಂದ್ರೆ ಏನು? Rate of change of image distance, that is called velocity of image. So ಈಗ ಆ ಟೆಕ್ನಿಕ್ ಅಪ್ಲೈ ಮಾಡೋಣ. Let us differentiate this with respect to time. Differentiate with respect to time. ಸೊ ಇನ್ನೊಂದು ನೋಟಿಸ್ ಪಾಯಿಂಟ್ ಮಾಡ್ಬೇಕಾಗಿರೋದಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ? ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್. ಹೌದಾ? ವೇರಿಯೇಬಲ್ ಏನಿದೆಯೋ ಅದೇ ವೇರಿಯೇಬಲ್ ಇಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದೇ ತರ ಬರುತ್ತೆ. ಈಗ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕಾದ್ರೆ ಬರುತ್ತೆ ಇದು ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಬರುತ್ತೆ. ಅದ್ರ ಜೊತೆಗೆ dy by dx ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಫಂಕ್ಷನ್ ಇದ್ರ ಜೊತೆ ಯಾವ ತರ ವೇರಿ ಆಗ್ತದೆ ಅದನ್ನು ಬರಿಬೇಕಾಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಪ್ರಾಪರ್ಟಿ. ಸೊ ಈಗ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ d by dt of f power minus 1 is equals to d by dt of v power minus 1 plus d by dt of u power minus 1. So focal length f ಅಂದ್ರೆ ಕಾನ್ಸ್ಟೆಂಟ್. f ಕಾನ್ಸ್ಟೆಂಟ್ ಅಂದ್ಮೇಲೆ f power minus 1 1 by f ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಕಾನ್ಸ್ಟೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಸತ್ತೋಗ್ಬಿಡುತ್ತೆ. ಹೌದಾ? ಸೊ ದಿಸ್ ಬಿಕಮ್ 0. ಸೊ 0 is equals to differentiation of v power minus 1 with respect to t. ಸೊ ಈ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ minus 1 v power minus 1 ಅಂದ್ರೆ n ಪ್ಲೇಸ್ ಅಲ್ಲಿ ಮೈನಸ್ ಒನ್ ಇದೆ. n ಮೈನಸ್ ಒನ್ ಏನಾಗುತ್ತೆ? ಮೈನಸ್ 2 ಆಗುತ್ತೆ. ಹೌದಾ? ಇಂಟು dv ಡಿವೈಡೆಡ್ ಬೈ dt ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ u ಪವರ್ ಕರೆಕ್ಟ್ ಆಗಿದೆಯಾ? ಮೈನಸ್ ಒನ್ ವಿ ಪವರ್ ಮೈನಸ್ ಒನ್. ಯಾ, ಕರೆಕ್ಟ್ ಆಗಿದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ u ಪವರ್ ಮೈನಸ್ ಒನ್ minus u power minus 2 n minus 1 into du by dt. So ನಮಗೆ ಬೇಕಾಗಿರೋದು ಇದು. What is this? dv by dt, rate of change of velocity ಅಲ್ಲ, rate of change of image distance with respect to time, dv by dt. So ಇದು ನಮಗೆ ಬೇಕಾಗಿರೋದು. So let us solve this one. ಈಗ ಇದನ್ನ ಸಾಲ್ವ್ ಮಾಡ್ತೀನಿ. ಸೊ ಇದನ್ನ ಈ ಕಡೆಗೆ ತಗೊಂಬಂದ್ರೆ v to the power of minus 2 dv by dt is equals to minus u square du by dt. ಸೊ ಇದನ್ನ ಇಲ್ಲಿ ಮೈನಸ್ ಇದೆ. dv by dt is equals to minus u to the power of minus 2 v to the power of minus 2 du by dt. ವಾಟ್ ಈಸ್ ದಿಸ್ ಟರ್ಮ್? ಇದನ್ನ ಇನ್ನೊಂದ್ ತರ ಬರೀತೀನಿ ನೋಡಿ. ಸೊ ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ಕಷ್ಟೇ. ಸೊ ವಿ ಪವರ್ ಮೈನಸ್ 2 ನ ಅದ್ರ ರೆಸಿಪ್ರೋಕಲ್ ಆಗಿ ಬರೀಬಹುದಾ? dv by dt is equals to minus v to the power of 2. ಇದನ್ನ ಮೇಲೆ ಕಳಿಸ್ತೀನಿ, ಮೇಲಿರೋದನ್ನ ಡಿನಾಮಿನೇಟರ್ ಕಳಿಸಿ. u to the power of minus 2 ಇರೋದು ಪ್ಲಸ್ 2 ಆಗುತ್ತೆ, e minus 2 ಪ್ಲಸ್ 2 ಆಗುತ್ತೆ, du by dt. ಸೊ ವಾಟ್ ಈಸ್ ದಿಸ್ dv by dt? dv by dt ಅಂದ್ರೆ the rate of change of velocity ಅಲ್ಲ, rate of change of image distance. So this is called velocity of the image. Velocity of the image is equals to minus v by u whole square velocity of the object, vo. So this is a formula to be noticed. ಈ ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಇದು ಯಾವುದಕ್ಕೆ ವ್ಯಾಲಿಡ್? ಓನ್ಲಿ ವೆನ್ ದ ಆಬ್ಜೆಕ್ಟ್ ಇಸ್ ಮೂವಿಂಗ್ ಅಲಾಂಗ್ ದ along the principal axis. So can I say along principal axis, along principal axis, ಅಥವಾ purely along x-axis, purely along x-axis ಹೋಗ್ತಿರ್ಬೇಕಾದ್ರೆ ಈ ಫಾರ್ಮುಲಾ ವ್ಯಾಲಿಡ್ ಆಗತ್ತೆ. ಸೊ ಸಪೋಸ್ ಏನಾದ್ರೂ ಮಿರರ್ ಮೂವ್ ಆಗ್ತಿತ್ತು ಅನ್ಕೊಳ್ಳಿ. ಸೊ ಇದನ್ನ ನಾವು ಮೆಷರ್ ಮಾಡಿರೋದು ಯಾವ್ದು ರೆಸ್ಪೆಕ್ಟ್ ಇಂದ? ವಿ ಹ್ಯಾವ್ ಮೆಷರ್ಡ್ ವಿತ್ ರೆಸ್ಪೆಕ್ಟ್ ಟು ಮಿರರ್. ಹೌದಾ? ವಿತ್ ರೆಸ್ಪೆಕ್ಟ್ ಟು ಮಿರರ್ ಮೆಷರ್ ಮಾಡಿದ್ರೆ ಅಂದ್ರೆ ವಿ ಐ ಎಂ ಅಂತ ಬರೀಬಹುದು. ಸೊ ಎಲ್ಲಿ ಬರೀಲಿ? ಸೊ ಇದನ್ನ ಎರೇಸ್ ಮಾಡ್ಲಾ? ಈ ಪೋರ್ಷನ್ ಎರೇಸ್ ಮಾಡ್ತೀನಿ. ಓಕೆ, ಐ ಆಮ್ ಗೋಯಿಂಗ್ ಟು ಎರೇಸ್. ವಿ ಐ ಕ್ಯಾನ್ ಬಿ ರಿಟರ್ನ್ ಆಸ್ ವಿ ಐ ಎಂ ಅಂದ್ರೆ ವೆಲಾಸಿಟಿ ಆಫ್ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ಮಿರರ್. ದಟ್ ಈಸ್ ಈಕ್ವಲ್, ಯಾಕಂದ್ರೆ ನಾವು ಮೆಷರ್ ಮಾಡ್ತಿರೋದೆಲ್ಲ ವಿತ್ ರೆಸ್ಪೆಕ್ಟ್ ಟು ಮಿರರ್ ಆಯ್ತಾನೆ. ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ವಿ ಡಿವೈಡೆಡ್ ಬೈ ಯು ಹೋಲ್ ಸ್ಕ್ವೇರ್ VOM. So this is a general formula.
ಸಪೋಸ್ ಮಿರರ್ ಕೂಡ ಮೂವ್ ಆಗ್ತಿತ್ತು ಅಂತ ಅನ್ಕೊಳ್ಳಿ, ಮಿರರ್ ಕೂಡ ಮೂವ್ ಆಗ್ತಿತ್ತು ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡೋಣ, ವಿ ಐ ಮೈನಸ್ ವಿ ಎಂ is equals to minus v divided by u whole square vo minus vm. ನೋಡಿ, ಇಷ್ಟೊಂದು ಕಾಂಪ್ಲಿಕೇಟ್ ಏನೋ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ನೆನಪಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ, ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಎಷ್ಟು ಕಷ್ಟಪ್ಪ. ಸೊ ಡಿರೈವೇಶನ್ ಒಂದ್ಸತಿ ಮಾಡಿದ್ಮೇಲೆ, ಡಿರೈವೇಶನ್ ನಾನು ಯಾಕೆ ಮಾಡಿಸ್ತಿದ್ದೀನಿ ಅಂದ್ರೆ ಆ ಕಾನ್ಸೆಪ್ಟ್ ತಲೆಯಲ್ಲಿ ಉಳ್ಬಿಡುತ್ತೆ. ಮತ್ತೆ ನೀವು ಡಿರೈವೇಶನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತೇನಲ್ಲ, ಕಾನ್ಸೆಪ್ಟ್ ತಲೆಯಲ್ಲಿ ಉಳಿದು ಬಿಡುತ್ತೆ. ಸೊ ಇದು ಸಡನ್ ಆಗಿ ನೋಡಿದ ತಕ್ಷಣ ಓ ನಾನು ಸ್ಟಡಿ ಮಾಡಿದ್ದೆ, ಸೊ ದಿಸ್ ಇಸ್ ಈಸಿ ಅನ್ನೋ ಫೀಲ್ ಬರುತ್ತೆ. ಅದೇ ಬೈ ಹಾರ್ಟ್ ಮಾಡಿ ಅಂದ್ರೆ ಬರಲ್ಲ, ಬೇಕಾದ ಟೈಮಲ್ಲಿ ಬರಲ್ಲ, ನೀವು ಬೇಡ್ದಿದ್ದ ಟೈಮಲ್ಲಿ ನೆನಪಾಗತ್ತೆ. ಅದೇ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಫಾರ್ಮ್ನ ರಿಕಾಲ್ ಮಾಡ್ಬೇಕು ಅಂದ್ರೆ ಸೊ ಡಿರೈವೇಶನ್ ನಾವು ನೋಡ್ಬೇಕಾಗತ್ತೆ. ಸೊ ದಟ್ಸ್ ವೈ ಐ ಆಮ್ ಮೇಕಿಂಗ್ ಡಿರೈವೇಶನ್. ಸೊ ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ವಿ ಕ್ಯಾನ್ ಯೂಸ್ ಎನಿ ಆಫ್ ದಿಸ್ ಒನ್. ಸೊ ಈಗ ನಾನು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಹೋಗ್ತೀನಿ. ನಾನು ಇದನ್ನ ಯೂಸ್ ಮಾಡ್ತೀನಿ, ಈ ಕೇಸ್ ನಲ್ಲಿ ಇದೇ ಯೂಸ್ ಮಾಡ್ತೀನಿ. ಯಾಕೆ ಇದನ್ನೇ ತಾನೇ ನಾನು ಈ ತರ ಬರ್ದಿರೋದು. ಸೊ ವೆಲಾಸಿಟಿ ಆಫ್ ದ ಮಿರರ್ ಏನಿದೆ 0 ಇದೆ. ಸೊ ಹಾಗಾದ್ರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಸೇಮ್ ಥಿಂಗ್ ಇಲ್ಲೇ ಅಪಿಯರ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಸೊ ಡಿರೈವೇಶನ್ ನ ಎರೇಸ್ ಮಾಡಕ್ ಹೊರಟೆ, ಕೊಟ್ಟಿರ್ತಕ್ಕಂಥ ಕ್ವಶನ್ ನ ಸಾಲ್ವ್ ಮಾಡಕ್ ಹೊರಟಿದ್ದೀನಿ. ಸೊ ಇನ್ ದ ಗಿವೆನ್ ಫಿಗರ್ ಕೊಟ್ಟಿರ್ತಕ್ಕಂಥ ಫಿಗರ್ ಅಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ, ಇಲ್ಲಿಂದ ಟಿಡಿಂಗ್ ಎಷ್ಟು ಸೆಂಟಿಮೀಟರ್, 50 ಸೆಂಟಿಮೀಟರ್, ಮೈನಸ್ 50 ಸೆಂಟಿಮೀಟರ್ ಇದೆಯಾ. ಫೋಕಲ್ ಲೆಂತ್ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಅದು ಎಂತ ಮಿರರ್, ಕಾನ್ಕೇವ್ ಮಿರರ್. ಸೊ ಹಾಗಾದ್ರೆ ಏನಿರುತ್ತೆ, ಮೈನಸ್ 10 ಸೆಂಟಿಮೀಟರ್ ಇರುತ್ತೆ. ಅಂಡ್ ಆಲ್ಸೋ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಎಷ್ಟು ಕೊಟ್ಟಿದ್ದಾನೆ, 3 ಸೆಂಟಿಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಆಫ್ ದ ಮಿರರ್ ಎಷ್ಟಿದೆ, 0 ಇದೆ. ಸೊ ಇದು 0 ಆಯ್ತು, ಇದು 0 ಆಯ್ತು. ಇನ್ನು ಉಳಿದಿರ್ತಕ್ಕಂಥ ಫಾರ್ಮುಲಾ ಏನು, ವಿ ಐ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಯು ಸ್ಕ್ವೇರ್ ಇಂಟು ವಿ ಓ. ಸೊ ನೋಡಿ, ವಿ ಐ ಫಾರ್ಮ್ ಆಗ್ಬೇಕಾದ್ರೆ ವಿ ಓ ಆಲ್ರೆಡಿ ಕೊಟ್ಟಿದ್ದಾರೆ, ವೆಲಾಸಿಟಿ ಆಫ್ ಮಿರರ್ ಇದು, ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಬೇಕು, ಇಮ್ಯಾಜ್ ಡಿಸ್ಟೆನ್ಸ್ ಬೇಕು, ಹೌದಾ. ಸೊ ಈಗ ಇಮ್ಯಾಜ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸೊ ವಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ವಿ ಎಂ ಅಂದ್ರೆ ವೆಲಾಸಿಟಿ ಆಫ್ ಮಿರರ್, ವಿ ಓ ಅಂದ್ರೆ ವೆಲಾಸಿಟಿ ಆಫ್ ಆಬ್ಜೆಕ್ಟ್, ವಿ ಅಂದ್ರೆ ಇಮ್ಯಾಜ್ ಡಿಸ್ಟೆನ್ಸ್. ಕನ್ಫ್ಯೂಸ್ ಆಗಬೇಡಿ. ಸೊ ಎಲ್ಲ ಸ್ಪೀಡ್ ಟರ್ಮ್ಸ್ ಬರ್ತಿದೆ, ಬಿ ಕೇರ್ಫುಲ್. ಸೊ ವಿಗೆ ಫಾರ್ಮುಲಾ ಏನು, ಉಫ್ ಯು ಎಫ್ ಡಿವೈಡೆಡ್ ಬೈ ಯು ಮೈನಸ್ ಎಫ್, uf divided by u minus f. uf divided by u minus f. So u value ಎಷ್ಟಿದೆ, ರೆಕಾರ್ಡ್ ಆಗ್ತಿದೆಯಾ, ಆಗ್ತದೆ. ಯು ವ್ಯಾಲ್ಯೂ ಎಷ್ಟಿದೆ, ಮೈನಸ್ 50 ಇದೆ. ಎಫ್ ವ್ಯಾಲ್ಯೂ ಎಷ್ಟಿದೆ, ಮೈನಸ್ 10 ಇದೆ. ಡಿವೈಡೆಡ್ ಬೈ ಮೈನಸ್ 50, ಮೈನಸ್ ಆಫ್ ಮೈನಸ್ ಎಷ್ಟಾಗುತ್ತೆ, 10 ಆಗುತ್ತೆ. ಸೊ ಇದನ್ನ ಏನ್ ಬರೆಯೋಣ, ಮೈನಸ್ ಆಫ್ 50 into 10. ಸೊ 50 into 10 ಹಾಗೆ ಬರ್ಕೊಂತೀನಿ, ಡಿವೈಡೆಡ್ ಬೈ ಮೈನಸ್ 40 ಅಂತ ಬರೀತೀನಿ, ಹೌದಾ. ಸೊ 10 1s are 10 4s are. ಸೊ ವಿ ಇಸ್ ಈಕ್ವಲ್ಸ್ ಟು ಎಷ್ಟು ಬರ್ತಿದೆ, ಮೈನಸ್ 50 ಡಿವೈಡೆಡ್ ಬೈ 4 ಬರ್ತಿದೆ. ಇಮ್ಯಾಜ್ ಡಿಸ್ಟೆನ್ಸ್ ಸೆಂಟಿಮೀಟರ್ ಮರಿಬೇಡಿ, ಸೆಂಟಿಮೀಟರ್ ಅಲ್ಲಿ ಮೈನಸ್ 50 by 4 ಬರ್ತಿದೆ. ಈಗ ಇದನ್ನ ತಗೊಂಡೋಗಿ ಈ ಈಕ್ವೇಶನ್ ಅಲ್ಲಿ ಬಿಸಾಕಿನ ಲಿಟ್ರಲಿ ಅಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. 1 implies velocity of the image is equals to minus of v by u. ಇದನ್ನ v square by u square ಬದಲು v by u whole square ಅಂತ ಬರೀತೀನಿ, ಸಿಂಪ್ಲಿಸಿಟಿ. ಸೊ ಮೈನಸ್ 50 divided by 4 whole divided by u ವ್ಯಾಲ್ಯೂ ಎಷ್ಟಿದೆ ಅವರೇ ಕೊಟ್ಟಿದ್ದಾರೆ. ಸೊ ಮೈನಸ್ 50 ಕೊಟ್ಟಿದ್ದಾರೆ, whole to the power of 2 into velocity of the object. vi is equals to ಟಿಡಿಂಗ್ ಇವೆರಡು ಒಂದೊಂದೊಂದು ಸಾಯಿಸ್ಕೊಳ್ಳತ್ತೆ. ಸೊ ಉಳಿದಿರೋದೇನು 1/4 ಇದೆ. ಸೊ 1/4 ಅಂದ್ರೆ ಸೊ ಹೋಲ್ ಸ್ಕ್ವೇರ್ ಇರೋದ್ರಿಂದ 1/16 ಆಫ್ ವಿ ಓ. ಸೊ ವಿ ಓ ನ ವ್ಯಾಲ್ಯೂ ಎಷ್ಟಿದೆ, 1/16 ಆಫ್ 1/16. ಇಲ್ಲೊಂದು ಮೈನಸ್ ಇದೆ, ಈ ಮೈನಸ್ ನ ಮರ್ತಿದ್ದೀನಿ. ಮೈನಸ್ 1/16 ಆಫ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ 3. ಸೊ ಅಂದ್ರೆ ವಿ ಐ ಇಸ್ ಈಕ್ವಲ್ಸ್ ಟು ಮೈನಸ್ 3 ಡಿವೈಡೆಡ್ ಬೈ 16 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ದಟ್ ಈಸ್ ದ ಫಾರ್ಮುಲಾ, ಫೈನಲ್ ವೆಲಾಸಿಟಿ. ಸೊ ಯಾವಾಗ ಆಬ್ಜೆಕ್ಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ನೀವೇ ಟ್ರೈ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಇದನ್ನ ಎರೇಸ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. 3 2 1 ಡನ್. ಸೊ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸಿಮಿಲರ್ ಕೈಂಡ್ ಆಫ್ ಕ್ವಶನ್. ಸೊ ಇದೊಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಎಷ್ಟು 1 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಓಡ್ತಾ ಇದೆ.
ಟುವರ್ಡ್ಸ್ ದ ಪೋಲ್. ಈಗ ಈ ಕಡೆ ತಗೊಳ್ಳೋಣ, ಒಳ್ಳೆ ಮಜಾ ಬರುತ್ತೆ. ಅಪೋಸಿಟ್ ಡೈರೆಕ್ಷನ್ ತಗೊಳ್ಳೋಣ. ಸೊ ಈಗ ಮೈನಸ್ ತಗೋಬೇಕಾಗತ್ತೆ, ಇಲ್ಲಿ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಮೈನಸ್ ತಗೋಬೇಕಾಗತ್ತೆ. ಇಲ್ಲ ಮಾಡ್ಲಾ, ಒಂದು ಮಾಡ್ಬಿಡ್ತೀನಿ ತಗೊಳ್ಳಿ. ಸೊ ಇದೊಂದು 2 ತಗೊಳ್ಳೋಣ. 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಬ್ಜೆಕ್ಟ್ ಈ ಕಡೆಗೆ ಹೋಗ್ತಿದೆ. ಸೊ ಮಿರರ್ ಏನಾಗ್ತಿದೆ ಅಂದ್ರೆ, ಮಿರರ್ ವೆಲಾಸಿಟಿ ಆಫ್ ದ ಮಿರರ್ ಇಸ್, ಅದು ಒಂದು 2 ಸೆಂಟಿಮೀಟರ್ ತಗೊಳ್ಳೋಣ, ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 30 ಸೆಂಟಿಮೀಟರ್ ಕೊಡ್ತೇನೆ. ಸೊ ಫೈಂಡ್ ದ ಸ್ಪೀಡ್ ಆಫ್ ದ ಇಮೇಜ್. ಆಯ್ತಾ? ಫೈಂಡ್ ದ ಸ್ಪೀಡ್ ಆಫ್ ದ ಇಮೇಜ್. ಫೈಂಡ್ ದ ಸ್ಪೀಡ್ ಆಫ್ ದ ಇಮೇಜ್. ಫೈಂಡ್ ದ ಸ್ಪೀಡ್ ಆಫ್ ದ ಇಮೇಜ್. ತುಂಬಾ ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ. ಪಾಸ್ ಮಾಡಿದ್ರ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ಟ್ರೈ ಮಾಡಿ, ಟ್ರೈ ಮಾಡಿ, ಟ್ರೈ ಮಾಡಿ, ಟ್ರೈ ಮಾಡಿ, ಟ್ರೈ ಮಾಡಬೇಕು. ಓಕೆ, ಸೊ ದ ಫಾರ್ಮುಲಾ ಇಸ್ VIM is equals to minus V by U whole square VOM. ಹೌದಾ? ಸೊ ಇದನ್ನ ನಾನು ಏನ್ ಬರ್ತೀನಿ, VI minus VM is equals to minus V by U whole square is equals to into VO minus VM. VO ಅಂದ್ರೆ ಸ್ಪೀಡ್ ಆಫ್ ದ ಆಬ್ಜೆಕ್ಟ್, VM ಅಂದ್ರೆ ಸ್ಪೀಡ್ ಆಫ್ ದ ಮಿರರ್, VI ಅಂದ್ರೆ ಸ್ಪೀಡ್ ಆಫ್ ದ ಇಮೇಜ್. V ಅಂದ್ರೆ ಇಮೇಜ್ ಡಿಸ್ಟೆನ್ಸ್, U ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಅವ್ರು ಆಲ್ರೆಡಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್, ಸೊ ನಾನು ಇಲ್ಲಿಂದ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಸೊ ಗಿವೆನ್ U ವ್ಯಾಲ್ಯೂ ಇಸ್ U ವ್ಯಾಲ್ಯೂ ಇಸ್ 30 ಸೆಂಟಿಮೀಟರ್, ಅಲ್ಲ -30 ಸೆಂಟಿಮೀಟರ್. ಹೌದಾ? -30 ಸೆಂಟಿಮೀಟರ್. ನೆಕ್ಸ್ಟ್ ಏನ್ ಬೇಕು ನಮ್ಗೆ? VM ಇದೆ, VO ಇದೆ, U ಇದೆ, V ಇಲ್ಲ. ಸೊ ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್. ಅದು ಕಾನ್ಕೇವ್ ಆಗಿರೋದ್ರಿಂದ ಇಲ್ಲೊಂದು ಮೈನಸ್ ನ ಬಿಸಾಕಿ. ಬಿಸಾಕೋದ್ರಲ್ಲೇ ಇರ್ತೀರಿ ಸರ್. ಸೊ ನೆಕ್ಸ್ಟ್ V ಬೇಕು. V is equals to 1/2 is equals to 1/V plus 1/U ಯೂಸ್ ಮಾಡಿದ್ರೆ, ಸೊ V is equals to divided by U minus F. UF divided by U minus F ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ -30 into -10 divided by -30 plus 10 ಬರುತ್ತೆ. ಇಲ್ಲೊಂದು ಮೈನಸ್ ಇದೆ ಆಲ್ರೆಡಿ, ಸೊ ಹಾಗಾಗಿ ಇಲ್ಲಿ ಬರುತ್ತೆ. ಸೊ ಏನ್ ಬರುತ್ತೆ? 300 divided by -20 ಸ್ವಾಹ. V is equals to 0 ಸಾಯಿಸ್ಕೊಳ್ಳುತ್ತೆ. ಸೊ V is equals to -15 ಸೆಂಟಿಮೀಟರ್. ಸೊ V ವ್ಯಾಲ್ಯೂ ಸಿಕ್ತು. ಸೊ ಇನ್ನೆಲ್ಲ ಡೇಟಾ ರೆಡಿ ಇದೆ. ಸೊ ಆಲ್ ದ ಡೇಟಾ ಇಸ್ ರೆಡಿ ಅಂಡ್ ವೆರಿ ವೆರಿ ಕೇರ್ಫುಲ್. ಸೈನ್ ಕನ್ವೆನ್ಷನ್ ನೋಡಿ, ಯಾವುದೋ ಒಂದು ಸೈಡ್ ನ ಪಾಸಿಟಿವ್ ಅಂತ ತಂದ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು. ರೈಟ್ ಸೈಡ್ ನ ಪಾಸಿಟಿವ್ ತಗೊಂಡ್ರೆ ಈ ಕಡೆ ಬರೋ ಸ್ಪೀಡ್ಸ್ ನೆಲ್ಲ ಪಾಸಿಟಿವ್ ತಗೋಬೇಕಾಗತ್ತೆ, ಈ ಕಡೆ ಹೋಗೋ ಸ್ಪೀಡ್ಸ್ ನೆಲ್ಲ ನೆಗೆಟಿವ್ ತಗೋಬೇಕಾಗತ್ತೆ. ಸೊ ನನ್ ಕನ್ವೀನಿಯಂಟ್ ಗೆ ನಾನು ಇದನ್ನ ಪಾಸಿಟಿವ್ ಅಂತ ತಗೊಂತೀನಿ. ಸೊ ಆಕ್ಚುಲಿ ಇಲ್ಲೇ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ವಿ, ಇಲ್ಲಲ್ಲ ಅಸ್ಯೂಮ್ ಮಾಡ್ಕೋಬೇಕಾದ್ರೆ ಇಲ್ಲೇ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ರೇಸ್ ಈ ಕಡೆ ಹೋಗುತ್ತಲ್ಲ, ಈ ಡೈರೆಕ್ಷನ್ ಪಾಸಿಟಿವ್ ಅಂತ ತಗೊಂಡ್ವಿ, ಹಾಗಾಗಿ ಆಬ್ಜೆಕ್ಟ್ ಡಿಸ್ಟೆನ್ಸ್ -30 ತಗೊಂಡು ನಾನು ಈ ಡೈರೆಕ್ಷನ್ ಪಾಸಿಟಿವ್ ಅಂತ ತಗೊಂತೀನಿ. ಸೊ ಹಾಗಾದ್ರೆ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಎಷ್ಟಾಗತ್ತೆ? -2 ಸೆಂಟಿಮೀಟರ್ ಮಾರಾಯ. ಅರೆ ಉಲ್ಟಾ ಹೋಗ್ತಿದೆ, ಇದು ಉಲ್ಟಾ ಹೋಗ್ತಿದೆ. ಸೊ ನೆಕ್ಸ್ಟ್ ವೆಲಾಸಿಟಿ ಆಫ್ ದ ಇಮೇಜ್ ನಮ್ಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ -30, ಇಮೇಜ್ ಡಿಸ್ಟೆನ್ಸ್ ಎಷ್ಟು ಬಂದಿದೆ? -15 ಸೆಂಟಿಮೀಟರ್ ಬಂದಿದೆ. ಸೊ ಈಗ ಏನ್ ಮಾಡೋಣ? ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ VI ಈ ಇಕ್ವೇಶನ್ ನಾನು ತಗೊಂತೀನಿ, ಡೈರೆಕ್ಟ್ ಆಗಿ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ VI ವ್ಯಾಲ್ಯೂ ನಂಗೆ ಗೊತ್ತಿಲ್ಲ, ಮೈನಸ್ VM -2 ಎಲ್ಲ ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಇದೆ, ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದು ಸೆಂಟಿಮೀಟರ್ ಇದೆ, ಇವೆಲ್ಲ ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಸೊ ನೀಡ್ ನಾಟ್ ಟು ವರಿ. ಸೊ ಮೈನಸ್ of V value is -15 divided by U value is -30 whole square into VO velocity of object. ಆ ಕಡೆಗೆ ಹೋಗ್ತಿದೆ ಈಗ, be careful. -2 minus velocity of the mirror ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದೆ? ಇಲ್ಲಿ ಏನೋ ಎಡವಟ್ ಮಾಡಿದೆ ನೋಡಿ, ಇಲ್ಲಿ ವೆಲಾಸಿಟಿ ಆಫ್ ದ ಮಿರರ್ +2 ಬರುತ್ತೆ, ನಾಟ್ -2. ಸೊ 2 ಬರುತ್ತೆ. ಮಿರರ್ ರೈಟ್ ಸೈಡ್ ಹೋಗ್ತಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೆಲಾಸಿಟಿ ಆಫ್ ದ ಮಿರರ್ ಇಸ್ ರೈಟ್ ಸೈಡ್, ಹಾಗಾಗಿ ಪ್ಲಸ್ ಬರುತ್ತೆ. ಹೌದಾ? ಸೊ ಇಲ್ಲೂ +2 ಬರುತ್ತೆ. ಸೊ ಇನ್ನೊಂದು ಏನ್ ಏನಾಗಿದೆ? ವೆಲಾಸಿಟಿ ಆಫ್ ದ ಮಿರರ್ ಇಸ್ +2. ಸೊ ಇಲ್ಲೊಂದು ಮೈನಸ್ ಆಲ್ರೆಡಿ ಇದೆ, ಸೊ ಹಾಗೆ -2. ಕರೆಕ್ಟ್ ಆಗಿದೆಯಾ? ಯಾ, ಕರೆಕ್ಟ್ ಆಗಿದೆ. need not to worry. So VI -2 is equals to 15 ones are 15 twos are. ಹೌದಾ? ಸೊ -1/4 into -4 ಬರುತ್ತೆ. ಕನ್ನಡ ಬರ್ತಿದ್ಯಾ?
ಹಾ ಕರೆಕ್ಟ್ ಆಗಿದೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ವಿ ಐ ಮೈನಸ್ 2 ಇಸ್ ಈಕ್ವಲ್ಸ್ ಟು ಪ್ಲಸ್ 1 ಸಿಗುತ್ತೆ. ಮೈನಸ್ ಮೈನಸ್ ವಿ ಐ ಇಸ್ ಈಕ್ವಲ್ಸ್ ಟು ಇದು ಈ ಕಡೆಗೆ ಹೋದ್ರೆ ಪ್ಲಸ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ದ ಆನ್ಸರ್. ಸಿಂಪಲ್ ಆಗಿದೆ. ಸೊ ನೆಕ್ಸ್ಟ್ ಕೇಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ಆಬ್ಜೆಕ್ಟ್ ಈ ಕಡೆ ಹೋಗ್ತಿದೆ, ಟಿಡಿನ್ ಅಂತ ಮೇಲೆ ಹೋಗ್ತಿದ್ರೆ ಇಮ್ಯಾಜ್ ಹೇಗೆ ಫಾರ್ಮ್ ಆಗುತ್ತೆ ನೋಡೋಣ. ಸೊ ನೋಟ್ ಮಾಡ್ಕೊಳ್ಳಿ ಇದನ್ನ. ಸೊ ವಿ ಆರ್ ಗೋಯಿಂಗ್ ಟು ಸಾಲ್ವ್ ನೆಕ್ಸ್ಟ್ ಒನ್. when the object moves perpendicular to the principal axis. ಓಕೆ ನೋಡೋಣ. ಎರೇಸ್ ಮಾಡಲ ಇದು 3 2 1 ಡನ್. ಇದನ್ನ ಸ್ವಲ್ಪ ಎರೇಸ್ ಮಾಡ್ತೀನಿ. ಈಕ್ವೇಶನ್ ರಿಟೈನ್ ಮಾಡಿದ್ದೀನಿ, ಯಾಕೆ ಅಂತ ಹೇಳ್ತೀನಿ ನೋಡಿ. So case 2, when the object moves perpendicular to the principal axis, So ಈಗ ಇಲ್ಲಿ ಒಂದು ಮಿರರ್ ಇದೆ, ಎಂತ ಮಿರರು? ಕಾನ್ಕೇವ್ ಮಿರರ್. ನೀವು ಬೇಕಾದ್ರೆ ಕಾನ್ವೆಕ್ಸ್ ಮಿರರ್ ಹೆಂಗ್ ಬೇಕಾದ್ರೆ ಪ್ರೂವ್ ಮಾಡ್ಕೋಬಹುದು. ಸೊ ಈಗ ಇಲ್ಲಿಂದ ಒಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳೋಣ. ಈ ಆಬ್ಜೆಕ್ಟ್ ಏನಾಗ್ತದೆ, ಈಗ ಹೋಗ್ತಿದೆ, ಟಿಡಿನ್ ಅಂತ ಈಗ ಹೋಗ್ತಿದೆ, ತಿರುಡು ಅಂತ ಹಾರ ನೋಡ್ಕೊಂಡು ಹೀಗೆ ಹೋಗ್ತಿದೆ, ಪರ್ಪೆಂಡಿಕ್ಯುಲರ್ ಹೋಗ್ತಿದೆ. ಸೊ ಫೋಕಲ್ ಲೆಂತ್ ಅದೇ 10 ತಗೊಳ್ಳೋಣ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ತಗೊಂತೀನಿ? -30. ಯು ಇಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಇದು ಆಬ್ಜೆಕ್ಟ್. ಇದು ಈ ಕಡೆಗೆ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಈಗ ನಾನು ಈ ಫಾರ್ಮುಲಾನ ಯೂಸ್ ಮಾಡಬಹುದಾ? ನೋಡಿ ಇಲ್ಲಿ ಇದ್ರಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ, ಆಕ್ಚುಲಿ ನಾವ್ ಇದನ್ನ ಡಿರೈವ್ ಮಾಡಿದ್ದು ಹೇಗೆ ಅಂದ್ರೆ, ಇದ್ರ ಬೇಸಿಕ್ ಫಾರ್ಮುಲಾ ನಾವು ಡಿರೈವೇಶನ್ ಹೇಳ್ತೀವಿ. ಇದು ಪ್ರೀವಿಯಸ್ ಪ್ರಾಬ್ಲಮ್ ಗಿಂತ ಪ್ರೀವಿಯಸ್ ಪ್ರಾಬ್ಲಮ್ ಗಿಂತ ಅಲ್ಲ, ಎರಡು ಪ್ರೀವಿಯಸ್ ಗಿಂತ ಮೊದಲ ಪ್ರಾಬ್ಲಮ್ ಇಂದ ಡಿ ವಿ ಡಿವೈಡೆಡ್ ಬೈ ಡಿ ಟಿ is equals to minus v by u whole square du divided by dt. ಇದೇ ತರ ಎಲ್ಲ ಬಂದಿದ್ದು. ರೇಟ್ ಆಫ್ ಚೇಂಜ್ ಆಫ್ ಇಮ್ಯಾಜ್ ಡಿಸ್ಟೆನ್ಸ್ is equals to minus v by u whole square into du by dt. ರೇಟ್ ಆಫ್ ಚೇಂಜ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ 20 ಇದೆ, ಇಮ್ಯಾಜ್ ಡಿಸ್ಟೆನ್ಸ್ ಎಷ್ಟೋ ಒಂದಷ್ಟು ಬಂದಿರುತ್ತೆ. ಆಬ್ವಿಯಸ್ಲಿ ಒಂದು 40 45 ಬರುತ್ತೆ, ನಂಗೆ ಗೊತ್ತಿಲ್ಲ. ಈ ಕೇಸಲ್ಲಿ ನೋಡಿ, ಆಬ್ಜೆಕ್ಟ್ ಈ ತರ ಮೂವ್ ಆಗ್ತಿದ್ರೆ ಆಬ್ಜೆಕ್ಟ್ ಈ ತರ ಮೂವ್ ಆಗ್ತಿದ್ರೆ ಪೋಲ್ ಇಂದ ಕೊಟ್ಟಿರ್ತಕ್ಕಂಥ ಆಬ್ಜೆಕ್ಟ್ ಗೆ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಡಿ ಯು ಬೈ ಡಿ ಟಿ ಕಾನ್ಸ್ಟೆಂಟ್ ಇರುತ್ತೆ. ಆಕ್ಚುಲಿ ಯು ಕಾನ್ಸ್ಟೆಂಟ್ ಇರುತ್ತೆ, ಡಿ ಯು ಬೈ ಡಿ ಟಿ ಆಗುತ್ತೆ 0 ಆಗುತ್ತೆ. ಅದೇ ತರ ಇದ್ರ ಇಮ್ಯಾಜ್ ಇಲ್ಲೆಲ್ಲ ಫಾರ್ಮ್ ಆಗಿರುತ್ತೆ. ಇದು ಹೀಗೆ ಬೆಳೀತಿದ್ರೆ ಇಮ್ಯಾಜ್ ಹೀಗೆ ಬೆಳೀತಿರುತ್ತೆ. ಇಮ್ಯಾಜ್ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಸೊ ಇದು ಕಾನ್ಸ್ಟೆಂಟ್ ಇರುತ್ತೆ. ಅರೆ ಹಾಗಾದ್ರೆ ಈ ಫಾರ್ಮುಲಾನೇ ಯೂಸ್ ಆಗಲ್ಲ. ಇದು 0 ಆಗೋಯ್ತು. 0 is equal to minus v by u whole square into 0. ಇದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಮಾರಾಯ. ಏನ್ ಮಾಡೋಣ ಈಗ? ಸೊ ಇದಕ್ಕೆ ಇನ್ನೊಂದು ಈಕ್ವೇಶನ್ ನ ಡಿರೈವ್ ಮಾಡ್ಬೇಕು ನೋಡಿ. ಸೊ ಈಗ ಆಬ್ಜೆಕ್ಟ್ ಈಗ ಹೋಗ್ತಿದೆ ಅಂದ್ರೆ ಹೈಟ್ ಬೆಳೀತಿದೆ ಅಂತ ಅನ್ಕೊಳ್ಳೋಣ. ಆಕ್ಚುಲಿ ಒಂದು ಪಾಯಿಂಟ್ ಆಬ್ಜೆಕ್ಟ್ ಮೊದ್ಲು ಇಲ್ಲಿತ್ತು, ಮತ್ತೆ ಇಲ್ಲಿಗೋಯ್ತು. ಸೊ ನಾವೇನಂತ ಅನ್ಕೊಳ್ಳೋಣ, ಒಂದು ಆಬ್ಜೆಕ್ಟ್ ಬೆಳೀತಿದೆ ಅಂತ ಅನ್ಕೊಳ್ಳೋಣ. Let us assume like that. The rate of change of growth is called object speed anta hella in perpendicular distance, in perpendicular axis. ಅಂದ್ರೆ ಎಷ್ಟು ಬೆಳೆಯುತ್ತೆ ಪರ್ ಸೆಕೆಂಡ್ ಗೆ ಅದನ್ನೇ ನಾನು ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಅಂತ ಕರಿತೀನಿ. ಈ ಕೇಸ್ ನಲ್ಲಿ ಈ ತರ ಬೆಳೆಯುತ್ತೆ. ಇಮ್ಯಾಜ್ ಈ ತರ ಬೆಳೆಯುತ್ತೆ. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ರೇಟ್ ಆಫ್ ಚೇಂಜ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಬೆಳೀತಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಹೈಟ್ ಬಗ್ಗೆ ರಿಲೇಟೆಡ್ ಆಗಿದೆ. ನಮ್ಗೆ ಹೈಟ್ ಬಗ್ಗೆ ಫಾರ್ಮುಲಾ ಯಾವ್ದಿದೆ? ಸೊ ಹೆಚ್ ಐ ಡಿವೈಡೆಡ್ ಬೈ ಹೆಚ್ ಓ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಬೈ ಯು. ಹೌದಾ? ಮೈನಸ್ ವಿ ಬೈ ಯು. ಸೊ ಈಗ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಯು ಇಂಟು ಹೆಚ್ ಐ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಇಂಟು ಹೆಚ್ ಓ. ಇದು ಹೆಚ್ ಐ, ಹೌದಾ? ಇದು ಹೆಚ್ ಐ. ಈ ಡಿಸ್ಟೆನ್ಸ್ ನ ಹೆಚ್ ಐ ಅಂತ ಕರಿತೀವಿ. ಇದು ಬೆಳೀತಾ ಹೋಗುತ್ತೆ. ಅಂದ್ರೆ ಪಾಯಿಂಟ್ ಆಬ್ಜೆಕ್ಟ್ ಹೀಗೆ ಹೋಗ್ತಿದೆ, ಅದೊಂದು ಆಬ್ಜೆಕ್ಟ್ ಬೆಳೀತಾ ಇದೆ ಅಂತ ಅನ್ಕೊಳ್ಳೋಣ, ಹೈಟ್ ಬೆಳೀತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ತರ ಬೆಳೀತಾ ಇದ್ರೆ ಇಮ್ಯಾಜ್ ಬೆಳೀತಾ ಹೋಗತ್ತಾ. ಸೊ ಯು ಕಾನ್ಸ್ಟೆಂಟ್, ವಿ ಕಾನ್ಸ್ಟೆಂಟ್. ಈ ಕೇಸ್ ನಲ್ಲಿ ಯು ಕಾನ್ಸ್ಟೆಂಟ್ ವಿ ಕಾನ್ಸ್ಟೆಂಟ್. ಇನ್ ದಿಸ್ ಕೇಸ್ ಯು ಕಾನ್ಸ್ಟೆಂಟ್ ವಿ ಕಾನ್ಸ್ಟೆಂಟ್. ಇನ್ ಗಿವೆನ್ ಕೇಸ್
in this case u is constant and u and v are constants. ಸೊ ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. So d by dt of uhi is equals to minus d by dt of minus uho. ಫಾರ್ಮುಲಾನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿಫ್ರೆನ್ಸ್ ಇದೇನಿದು ಕಾನ್ಸ್ಟೆಂಟ್ ಆಚೆಗೆ ಬಂದ್ಬಿಡುತ್ತೆ. u ಇಂಟು ಡಿ ಹೆಚ್ ಐ ಡಿವೈಡೆಡ್ ಬೈ ಡಿ ಟಿ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಯುವ ವಿನ ಎಲ್ಲ ಒಂದು ಮಿಸ್ ಇದು ವಿ 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 ಯಾ ಮೈನಸ್ ವಿ ಡಿ ಹೆಚ್ ಓ ಡಿವೈಡೆಡ್ ಬೈ ಡಿ ಟಿ. ಇದನ್ನ ಡಬ್ಬಾಗ ಹಾಕಿ ಸೇರಿಸ್ಕೊಳ್ಳಿ. ಸೊ ವಾಟ್ ಈಸ್ ದಿಸ್ ಡಿ ಹೆಚ್ ಐ ಡಿವೈಡೆಡ್ ಬೈ ಡಿ ಟಿ? ಇಮ್ಯಾಜ್ ಎಷ್ಟು ಗ್ರೋತ್ ಆಗ್ತಿದೆ ಪರ್ ಸೆಕೆಂಡ್ಗೆ. ಹೀಗಿರ್ತ ಇಷ್ಟೇ ಇರ್ತಕ್ಕಂಥ ಇಮ್ಯಾಜ್ ಅಲ್ಲ ಆಬ್ಜೆಕ್ಟಿವ್. ಸಾರಿ ಐ ಆಮ್ ವೆರಿ ಸಾರಿ. ಸೊ ಆಬ್ಜೆಕ್ಟಿವ್ ಹೇಗೆ ಗ್ರೋತ್ ಆಗ್ತಿದೆ ಅಂದ್ರೆ ಡಿ ಹೆಚ್ ಬೈ ಡಿ ಟಿ. ಅದನ್ನೇ ನಾನು ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಇನ್ ವೈ ಆಕ್ಸಿಸ್ ಅಂತ ಹೇಳ್ಬೋದಾ? ಆಗ್ಲೇ ಅಪ್ಲೈ ಮಾಡಿದ್ದು ಎಕ್ಸ್ ಆಕ್ಸಿಸ್ಗೆ, ಪ್ರಿನ್ಸಿಪಲ್ ಆಕ್ಸಿಸ್ ಜೊತೆಗೆ. ಈಗ ನಾನು ಅಪ್ಲೈ ಮಾಡ್ತಾ ಇರೋದು ವೈ ಆಕ್ಸಿಸ್ಗೆ. ಸೊ ಯು ಇಂಟು ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಅಲ್ಲ ಇಮೇಜ್. ಮತ್ತೆ ಸಾರಿ. ಸೊ ಯು ಇಂಟು ವಿ ಐ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಇಂಟು ಯು ಓ ಅಂತ ಹೇಳ್ಬೋದು ನೋಡಿ. ಆಮ್ ಐ ರೈಟ್? ವಿ ಐ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಬೈ ಯು ಇಂಟು ವಿ ಓ. ಬಂತು, ಫಾರ್ಮುಲಾ ರೆಡಿ ಆಯ್ತು. 9 ಡೇಟಾ ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು. ಸೊ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ? u ಇಸ್ ಈಕ್ವಲ್ಸ್ ಟು ಮೈನಸ್ 30 ಸೆಂಟಿಮೀಟರ್ ಅಂಡ್ v ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ನಂಗೆ ಗೊತ್ತಿಲ್ಲ, f ಇಸ್ ಈಕ್ವಲ್ಸ್ ಟು ಮೈನಸ್ 10 ಸೆಂಟಿಮೀಟರ್. ಸೊ v ಗೆ ಫಾರ್ಮುಲಾ ಇದೆ ಉಫ್ ಡಿವೈಡೆಡ್ ಬೈ u ಮೈನಸ್ f. ಹಾಗೆ ಹೇಳ್ಬೇಡಿ, ನಿಮ್ ಟೀಚರ್ ಕೇಳಿದ್ರೆ ಜಾಲಾಡ್ಸ್ಬಿಡ್ತಾರೆ. ನಾನು ಹಂಗೆ ಮಾಡ್ತೀನಿ. ಯು ವ್ಯಾಲ್ಯೂ ಇಸ್ ಮೈನಸ್ 30 ಇಂಟು ಫೋಕಲ್ ಲೆಂತ್ ಇಸ್ ಮೈನಸ್ 10 ಡಿವೈಡೆಡ್ ಬೈ ಮೈನಸ್ 30 ಪ್ಲಸ್ 10 ಎಷ್ಟು ಬರುತ್ತೆ? ವಿ ಇಸ್ ಈಕ್ವಲ್ಸ್ ಟು 300 ಡಿವೈಡೆಡ್ ಬೈ 20 ವಿತ್ ಮೈನಸ್ ಸೈನ್. ಟಿಡಿಂಗ್ ಹೋಯ್ತು. ಸೊ ಇಸ್ ಈಕ್ವಲ್ಸ್ ಟು ಮೈನಸ್ 15 ಸೆಂಟಿಮೀಟರ್. ಸೊ ವಿ ವ್ಯಾಲ್ಯೂ ಮೈನಸ್ 15 ಸೆಂಟಿಮೀಟರ್ ಸಿಕ್ತು. ಯು ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಯಾವ ಆಕ್ಸಿಸ್ಗೆ? ಅಲಾಂಗ್ ಪರ್ಪೆಂಡಿಕ್ಯುಲರ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಆಗ್ಲೇ ಮಾಡಿದ್ದು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಂಡ್ ಪಾಸಿಂಗ್ ಥ್ರೂ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆನೆ ಹೋಗ್ತಿತ್ತು. ಈಗ ಮಾಡ್ತಿರೋದು ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಕಿಚಿಕ್ ಅಂತ ಮೇಲೆ ಹೋಗ್ತಿದೆ ಆ ಕೇಸ್ಗೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ಐ ಇಸ್ ಈಕ್ವಲ್ಸ್ ಟು minus of minus 15 divided by u value is minus 30 into VO. Velocity of object ಇಲ್ಲಿ ಕೊಟ್ಟಿದ್ದಾರೆ 2. Velocity of the object is 2 centimeter per second. ಸೊ ಇಲ್ಲೂ ಸೈನ್ ಕನ್ವೆನ್ಷನ್ಸ್ ನ ಫಾಲೋ ಆಗಬೇಕು. ಮೇಲೆ ಹೋಗ್ತಿದ್ರೆ ಪಾಸಿಟಿವ್, ಸೊ ನೆಗೆಟಿವ್ ಬರ್ತಿದೆ ಅಂದ್ರೆ ಅದರ ಅರ್ಥ ಈ ಕಡೆಗೆ ಗ್ರೋತ್ ಆಗ್ತಿದೆ ಅಂತ. ಸೊ ಎಷ್ಟು ಬರುತ್ತೆ? ವಿ ಐ ಇಸ್ ಈಕ್ವಲ್ಸ್ ಟು ಮೈನಸ್ 2 ಸೆಂಟಿಮೀಟರ್, ಮೈನಸ್ 2 ಅಲ್ಲ ಮಾರಾಯ, ಮೈನಸ್ 1/2 ಸೆಂಟಿಮೀಟರ್ ಪರ್ ಸೆಕೆಂಡ್. ಕಿಚಿಕ್ ಟಿಡಿಂಗ್ ಗಾಟ್ ದ ಆನ್ಸರ್. ಅಷ್ಟೇ, ಇನ್ನೇನಿಲ್ಲ. ಸೊ ಇದು ಯಾವಾಗ ಅಪ್ಲೈ ಮಾಡೋದು? ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತಿರ್ಬೇಕಾದ್ರೆ. ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕೇಸ್ಗೆ ಹೋಗೋಣ. ಥರ್ಡ್ ಕೇಸ್. ಇಲ್ಲೊಂದು ನೋಟ್ ಮಾಡ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಪ್ರಾಬ್ಲಮ್ ನಲ್ಲಿ, ಯಾವ ಪ್ರಾಬ್ಲಮ್ ಅಲ್ಲಿ? ಕೇಸ್ 2 ನಲ್ಲಿ ಆಬ್ಜೆಕ್ಟ್ ಈ ತರ ಹೋಗ್ತಿದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿದೆ. ಅದಕ್ಕೆ ನಾನು ಇಲ್ಲಿ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿರೋದು. ಸಪೋಸ್ ಆಬ್ಜೆಕ್ಟ್ ಏನಾದ್ರು ಈ ಕಡೆ ಹೋಗ್ತಿದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ, ಇಮೇಜ್ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಅದು ನೆಕ್ಸ್ಟ್ ಕೇಸ್ ಹೇಳ್ತೀನಿ ನಾನು. ಈ ಕೇಸ್ ನಲ್ಲಿ ದಿಸ್ ಕೇಸ್ u and v are constants. ಹಾಗಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡುವಾಗ ಕಾನ್ಸ್ಟೆಂಟ್ ತರ ಟ್ರೀಟ್ ಮಾಡಿ ಆಚೆಗೆ ತಳ್ಳಿಬಿಟ್ವಿ. ನೆಕ್ಸ್ಟ್ ಕೇಸ್ ನಲ್ಲಿ ಆ ತರ ತಳ್ಳಕ್ಕಾಗಲ್ಲ. ತಳ್ಳಿ ನೋಡೋಣ ಅಂತ ಹೇಳುತ್ತೆ. ನೋಡಿ, ಚೆಕ್ ಮಾಡೋಣ. ನೆಕ್ಸ್ಟ್ ಕೇಸ್ ನಂಬರ್ 3, ವೆನ್ ಇಟ್ ಈಸ್ ಮೂವಿಂಗ್ ವಿತ್ ಸಮ್ ಆಂಗಲ್, ಯಾವುದೋ ಒಂದು ಸಮ್ ರ್ಯಾಂಡಮ್ ಆಂಗಲ್ ಅಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ಯಾವ ತರ ಇರುತ್ತೆ. ಸೊ ಕೇಸ್ ನಂಬರ್ 3 ಹೊರಸ್ಲಾ ಆಯ್ತಾ? ಸೊ ಕೇಸ್ 3, when object moves at some angle to principal axis
ಪ್ರಿನ್ಸಿಪಾಲ್ ಆಕ್ಸಿಸ್. ಪ್ರಿನ್ಸಿಪಾಲ್ ಆಕ್ಸಿಸ್. ನಿಮ್ಗೆ ಏನಾದ್ರು ನೋಟ್ಸ್ ಬೇಕಾದ್ರೆ ಗೋ ಟು ವಿಜ್ಞಾನ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ and you can download the PDF notes from there. PDF notes from there. Okay, so case 3, when the object moves at certain angle with respect to principal axis, P axis. ಅದ್ಯಾವ್ದು ದೋಸ್ತಾಗಿ ಪ್ರಿನ್ಸಿಪಾಲ್ ಆಕ್ಸಿಸ್. ಓಕೆ, ಸೊ ಈಗ ಒಂದು ಕಾನ್ಕೇವ್ ಮಿರರ್ ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಎ ಕಾನ್ಕೇವ್ ಮಿರರ್. ಎಂತ ಮಿರರು? ಕಾನ್ಕೇವ್ ಮಿರರ್. ಟಿಡಿಂಗ್ 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 ಟಿಡಿಂಗ್. ಓಕೆ, ಯಾಕಂದ್ರೆ ನೀಟಾಗಿ ಬರ್ತಿಲ್ಲ. ಕಾನ್ಕೇವ್ ಮಿರರ್ ಹಟ್ಟಾಗಿದೆ ಅನ್ಸುತ್ತೆ. ಸೊ ಈಗ ಇದು ಪ್ರಿನ್ಸಿಪಾಲ್ ಆಕ್ಸಿಸ್, ಇದು ಪೋಲ್ ಅಂತ ಕರೆಯೋಣ. ಇದೊಂದು ಆಬ್ಜೆಕ್ಟ್ ಇದೆ. ದಿಸ್ ಈಸ್ ದ ಆಬ್ಜೆಕ್ಟ್ and the object is moving with a 5 centimeter per second by making an angle 37 ತಗೊಳ್ಳೋಣ, 53 ತಗೊಳ್ಳೋಣ, 37 ತಗೊಳ್ಳೋಣ, 37. ಸೊ ಇದೊಂದು ಸ್ಟ್ಯಾಂಡರ್ಡ್ ಆಂಗಲ್ 37 ಕಾಣಿಸ್ತಿದೆಯಾ? ಕಾಣಿಸ್ತಿದೆ. 37 ನಾನು ಸೆಂಟಿಮೀಟರ್ ಪರ್ ಸೆಕೆಂಡ್ ಓದಿಸ್ತೀನಿ, ಯಾಕಂದ್ರೆ ತುಂಬಾ ಡೇಟಾ ಬರುತ್ತೆ ಇಲ್ಲಿ. ಸೊ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಇಸ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಈ ಕಡೆ ಹೋಗ್ತಿದೆ. ಈ ಆಂಗಲ್ ಎಷ್ಟಿದೆ? 37 ಇದೆ. ಓಕೆ, focal length of the mirror is 10 centimeter. Simple case consider ಮಾಡ್ತೀನಿ. ಸೊ ಈಗ find the speed of the image. ನೋಡಿ, ಫಸ್ಟ್ ಕೇಸ್ ನಲ್ಲಿ ನಾವೇನ್ ಮಾಡಿದ್ವಿ? ಅಲಾಂಗ್ ಎಕ್ಸ್ ಆಕ್ಸಿಸ್ ಕನ್ಸಿಡರ್ ಮಾಡಿದ್ವಿ, ಅಲಾಂಗ್ ಪ್ರಿನ್ಸಿಪಲ್ ಆಕ್ಸಿಸ್ ಕನ್ಸಿಡರ್ ಮಾಡಿ ಸೊ ಒಂದು ಫಾರ್ಮುಲಾನ ಡಿರೈವ್ ಮಾಡಿ ಆ ಫಾರ್ಮುಲಾನ ಈ ಕಡೆ ಹೋಗುವಾಗ ಅಪ್ಲೈ ಮಾಡಿದ್ರೆ ಆಗ್ತಿರ್ಲಿಲ್ಲ. ಈಗ ಒಂದ್ ಅಪ್ಲೈ ಆಗತ್ತೆ, ಎರಡನೇದು ಅಪ್ಲೈ ಆಗಲ್ಲ. ಹೇಳ್ತೀನಿ ಯಾಕೆ ಅಂತ ನೀಟಾಗಿ ನೋಡಿ. ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ 2x ಇದ್ರೆ ಅಟ್ಲೀಸ್ಟ್ 1.25x ಗಾದ್ರೂ ಹಾಕೊಳ್ಳಿ. ನಂಗೆ ಗೊತ್ತು ಯಾರು ನೋಡ್ತಿರ್ತೀರಿ 2x ಸ್ಪೀಡ್ ಅಲ್ಲಿ ಅಂತ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್. ಈಗ ಇದನ್ನ ಸ್ಪ್ಲಿಟ್ ಮಾಡೋಣ. ಸೊ ಒಂದು ನಮಗೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ 37 ಇಲ್ಲಿ 5 ಇದ್ದಾಗ ಇಲ್ಲಿ ಎಷ್ಟಿರತ್ತಪ್ಪ? 3 ಇರುತ್ತೆ. ಇಲ್ಲಿ ಎಷ್ಟಿರುತ್ತೆ? 4 ಇರುತ್ತೆ. ಪೈಥಾಗರನ್ ಟ್ರಿಪ್ಲೆಟ್ಸ್ ಕೇಳಿದಿರಾ? ಕರೆಕ್ಟ್ ಆಗಿದೆಯಾ? ಇದು 4, ಇದು 3 ಇರುತ್ತೆ. ಅದೇನಾದ್ರೂ 53 ಇದ್ದಿದ್ರೆ 53 ಇವೆರಡು ಸ್ಟ್ಯಾಂಡರ್ಡ್ ಆಂಗಲ್ಸ್, ಮರೆಯಂಗಿಲ್ಲ. 53 ಇದ್ರೆ ಇದು 5 ಇದ್ರೆ ಇಲ್ಲಿ 4 ಇತ್ತಿತ್ತು, ಇಲ್ಲಿ 3 ಇತ್ತಿತ್ತು. ಹೌದಾ? ಅರೆ ಇಲ್ಲಿ ಚಿಕ್ಕದಿದ್ರೆ ಇಲ್ಲಿ ಅಪೋಸಿಟ್ ಸೈಡ್ ಚಿಕ್ಕದಿರತ್ತೆ, ಇಲ್ಲಿ ದೊಡ್ಡ ಆಂಗಲ್ ಇದ್ರೆ ಇಲ್ಲಿ ದೊಡ್ಡ ಆಂಗಲ್ ಇರುತ್ತೆ, ದೊಡ್ಡ ಆಪೋಸಿಟ್ ಇರುತ್ತೆ, ಅಷ್ಟೇ ಮಾರ್ರೆ. ಸೊ ನಮ್ಗೆ ಬೇಕಿರ್ತಕ್ಕಂಥದ್ದು ಇದು. ಈಗ ಇದನ್ನ ತಗೊಳ್ಳೋಣ, ಇದನ್ನ ಇಟ್ಕೊಳ್ಳಿ. ಸೊ ಹಾಗಾದ್ರೆ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಅಲಾಂಗ್ ವೈ ಆಕ್ಸಿಸ್? ವೈ ಆಕ್ಸಿಸ್ ನಲ್ಲಿ ಸ್ಪೀಡ್ ಎಷ್ಟಾಗಿರುತ್ತೆ? 3 ಯೂನಿಟ್ಸ್ ಆಗಿರುತ್ತೆ. ವಾಟ್ ಇಸ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಅಲಾಂಗ್ ಎಕ್ಸ್ ಆಕ್ಸಿಸ್? 4 ಯೂನಿಟ್ಸ್ ಆಗಿರುತ್ತೆ. ಹೌದಾ? 4 ಯೂನಿಟ್ಸ್. ಈಗ ಇದನ್ನ ನಾವು ಎರಡು ಪಾರ್ಟ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಒಂದು ಪ್ಯೂರ್ಲಿ ಅಲಾಂಗ್ ದಿಸ್ ಒನ್ ಅಂಡ್ ಪ್ಯೂರ್ಲಿ ಅಲಾಂಗ್ ದಿಸ್ ಒನ್. ಇಲ್ಲೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಕಡೆದು ಒಬ್ಬೆ ಆಗತ್ತೆ, ಬಟ್ ಇದಕ್ಕೆ ನಾವು ಆಗ್ಲೇ ಡಿರೈವ್ ಮಾಡಿರ್ತಕ್ಕಂಥ ಫಾರ್ಮುಲಾ ಒಬ್ಬೆ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಫಾರ್ ಎಕ್ಸ್ ಆಕ್ಸಿಸ್, ಫಾರ್ ಸ್ಪೀಡ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಸ್ಪೀಡ್ ಅಲಾಂಗ್ principal axis, x axis na principal axis anta kariyana. So we have formula vi is equals to minus v by u whole square into vo. So ನೆನಪಿದೆಯಾ ಈ ಫಾರ್ಮುಲಾ? ಸೊ minus v by u whole square vo. ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ಸೊ vi ಎಷ್ಟಿದೆ? ಫಸ್ಟ್ ಆಫ್ ಆಲ್ v ಫೈಂಡ್ ಔಟ್ ಮಾಡಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಕೊಟ್ಟಿಲ್ಲ, ನಾನೇ ಕೊಟ್ಟಿಲ್ಲ, ಮರ್ತು ಬಿಟ್ಟಿದ್ದೀನಿ. ಎಷ್ಟು ತಗೊಳ್ಳೋಣ? ಫೋಕಲ್ ಅಂತಂದ್ರೆ 30 ತಗೊಂಡಿದೆ. 30 ಸೆಂಟಿಮೀಟರ್ ಆಬ್ಜೆಕ್ಟ್ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ 30 ಸೆಂಟಿಮೀಟರ್ ಇದೆ. ಹೌದಾ? ಇನ್ನು ವೇರಿ ಆಗ್ತಾ ಇರ್ಬೋದು. ಈಗ ಅಟ್ ಪ್ರೆಸೆಂಟ್ ಇನ್ಸ್ಟೆಂಟ್ ಅಲ್ಲಿ 30 ಸೆಂಟಿಮೀಟರ್ ಇದೆ. ಸೊ ಇಲ್ಲಿಂದ ಹೀಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ. ಸೊ ಫಸ್ಟ್ ನಾವು ವಿ ಫೈಂಡ್ ಔಟ್ ಮಾಡೋಣ. ವಿ ಇಸ್ ಈಕ್ವಲ್ಸ್ ಟು ಉಫ್ ಡಿವೈಡೆಡ್ ಬೈ ಯು ಮೈನಸ್ ಎಫ್. ದಟ್ ಈಸ್ ಈಕ್ವಲ್ಸ್ ಟು ಯು ವ್ಯಾಲ್ಯೂ ಎಷ್ಟಿದೆ? -30 ಬರುತ್ತೆ. ಎಫ್ ವ್ಯಾಲ್ಯೂ -10 ಬರುತ್ತೆ. ಡಿವೈಡೆಡ್ ಬೈ -30 + 10 ಬರುತ್ತೆ. ಸೊ ಆಲ್ರೆಡಿ ಮಾಡಿದೀವಲ್ಲ ಇದನ್ನ. 300 ಡಿವೈಡೆಡ್ ಬೈ -20 ವಿತ್ ನೆಗೆಟಿವ್ ಸೈನ್. ಸೊ ಏನ್ ಬರುತ್ತೆ? 15 -15 ಬರಬೇಕಲ್ಲ. ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ವಿ ಇಸ್ ಈಕ್ವಲ್ಸ್ ಟು -15 ಸೆಂಟಿಮೀಟರ್ ಬರುತ್ತೆ. ಸೊ ಈಗ ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಐ ವಿಲ್ ಬ್ರಿಂಗ್ ದಿಸ್ ಟು ಹಿಯರ್. ವಿ ಐ ಇಸ್ ಈಕ್ವಲ್ಸ್ ಟು -15 ಡಿವೈಡೆಡ್ ಬೈ ಯು ವ್ಯಾಲ್ಯೂ 30 ಇದೆಯಾ? ಓಕೆ, 30 ಹೋಲ್ ಸ್ಕ್ವೇರ್ ವಿತ್ ನೆಗೆಟಿವ್ ಸೈನ್. ಸೊ ಇಂಟು ವಿ ಒ. ಸೊ ಈ ಆಕ್ಸಿಸ್ ನಲ್ಲಿ ಸ್ಪೀಡ್ ಎಷ್ಟಿದೆ? 4 ಇದೆ.
ಸೊ ಇದೇನಾಗುತ್ತೆ 1 2 ಆಗುತ್ತೆ. ಸೊ ವಿ ಐ ಇಸ್ ಈಕ್ವಲ್ಸ್ ಟು -4 ಡಿವೈಡೆಡ್ ಬೈ 4. ಸೊ ದಟ್ ಈಸ್ -1 ಮೀಟರ್ ಪರ್ ಸೆಕೆಂಡ್. Along x-axis, velocity of image along x-axis is -1 meter per second. ಇದನ್ನ ನಾನು ಡಬ್ಬಿಯಲ್ಲಿ ಹಾಕಿ ಸೈಡ್ ಅಲ್ಲಿ ಇಡ್ತೀನಿ. ಇನ್ನು ಕಹಾನಿ ಮುಗ್ದಿಲ್ಲ, ಇನ್ನು ಕತೆ ಮುಗ್ದಿಲ್ಲ, ಮುಂದಿದೆ ಮಾರಿ ಹಬ್ಬ. ಹಾಗೆ ನೋಡ್ತಾ ಇರಿ ಏನಾಗಿದೆ ಅಂತ. ಎಲ್ಲ ಈಸಿ ಪ್ರಾಬ್ಲಮ್ ಕೊಟ್ಬಿಡೋದು, ಸಾಲ್ವ್ ಮಾಡೋದು ಸರ್ ಅಂತಿರಲ್ಲ, ಹೀಗೆ ನೋಡಿ. ಓಕೆ, ಸೊ ಈಗ ಏನಾಗುತ್ತೆ ಅಂದ್ರೆ ಏನಿಲ್ಲ, ನಾವು ಮಾಡಬೇಕು. ಓಕೆ, ಸೊ ಫಾರ್ ಪರ್ಪೆಂಡಿಕ್ಯುಲರ್ ಮೋಷನ್ ಈ ತರಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ -30, ಇಮ್ಯಾಜ್ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಎಷ್ಟು ಬರುತ್ತೆ? ಇಮ್ಯಾಜ್ ಡಿಸ್ಟೆನ್ಸ್ -15 ಬರುತ್ತೆ, 15 ಸೆಂಟಿಮೀಟರ್. ಫೋಕಲ್ ಲೆಂತ್ ಅಷ್ಟೇ ಬರುತ್ತೆ, -10 ಸೆಂಟಿಮೀಟರ್. ಸೊ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಇನ್ ವೈ ಆಕ್ಸಿಸ್? ಈ ಆಕ್ಸಿಸ್ ಅಲ್ಲಿ ಎಷ್ಟಿದೆ? 3 ಇದೆಯಾ? 3ನ ಇಲ್ಲಿ 4 ಕರೆಕ್ಟ್ ಆಗಿದೆ. ಸೊ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ವಿ ಐ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಈಗ ನಾವು ಆಗ್ಲೇ ಏನ್ ಮಾಡಿದ್ವಿ? ಹೆಚ್ ಐ ಡಿವೈಡೆಡ್ ಬೈ ಹೆಚ್ ಓ ಇಸ್ ಈಕ್ವಲ್ಸ್ ಟು -v/u ನ ಕನ್ಸಿಡರ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಏನಂತ? ಸೊ ಇದು ಇಲ್ಲಿ ತಗೊಂಡ್ಬಂದು ಇದನ್ನ ಇಲ್ಲಿ ತಗೊಂಡು ಹೋಗಿದ್ವಿ, ಹೌದಾ? ಸೊ ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಾಗ ನಾ ಹೇಳ್ತಿರೋದು ಕೇಸ್ 2 ನಲ್ಲಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಾಗ ಇವೆರಡನ್ನು ಕಾನ್ಸ್ಟೆಂಟ್ ಅಂತ ತಗೊಂಡಿದ್ವಿ, ಹೌದಾ? ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಇವುಗಳನ್ನ, ಈ ದೊಡ್ಡ ಮನುಷ್ಯರನ್ನ ಕಾನ್ಸ್ಟೆಂಟ್ ಅಂತ ತಗೊಂಡಿದ್ವಿ. ಯಾವ ದೊಡ್ಡ ಮನುಷ್ಯರನ್ನ? ಯು ಮತ್ತೆ ವಿ ನ. ಬಟ್ ಈ ಕೇಸಲ್ಲಿ ಏನಾಗ್ತಿದೆ ನೋಡಿ, ಆಬ್ಜೆಕ್ಟ್ ಈ ತರ ಮೂವ್ ಆಗ್ತಿದ್ರೆ ಇದನ್ನ ಕನ್ಸಿಡರ್ ಮಾಡಿದ್ರು ಇವು ವೇರಿ ಆಗ್ತಿದೆ. ಆವಾಗಲೇ ಕೇಸ್ 2 ಅಲ್ಲಿ ಪ್ಯೂರ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ತಿತ್ತು. ಬಟ್ ಈಗ ಏನಾಗ್ತದೆ, ಹೀಗೆ ಹೋಗ್ತಿರ್ಬೇಕಾದ್ರೆ ಇದೊಂದು ಕಾಂಪೊನೆಂಟ್ ಬಂತು, ಬಟ್ ಈ ಕಾಂಪೊನೆಂಟ್ ಇಂಡಿಪೆಂಡೆಂಟ್ ಆಗಿಲ್ಲ. ಈ ಕಾಂಪೊನೆಂಟ್ ಎಕ್ಸ್ ಮತ್ತೆ ಯು ಮತ್ತೆ ವಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಕಡೆ ಹೋಗ್ತಿದ್ರೆ ಇದನ್ನ ಸ್ಪ್ಲಿಟ್ ಮಾಡಿದ್ವಿ, ಈ ಕಾಂಪೊನೆಂಟ್ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸರಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದು ಈ ಕಡೆ ಹೋದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ವೇರಿ ಆಗುತ್ತೆ, ಮತ್ತೆ ಇಮ್ಯಾಜ್ ಡಿಸ್ಟೆನ್ಸ್ ಕೂಡ ವೇರಿ ಆಗುತ್ತೆ. ಇನ್ ದಿಸ್ ಕೇಸ್ ಬೋತ್ ಯು ಅಂಡ್ ವಿ ಆರ್ ವೇರಿಯಬಲ್. ಯು ವೇರಿಯಬಲ್ ಆದ್ರೆ ವಿನು ವೇರಿಯಬಲ್ ಆಗುತ್ತೆ. ಯಾಕಂದ್ರೆ ಆಬ್ಜೆಕ್ಟ್ ಈ ತರ ಹೋಗ್ತಿದ್ರೆ ಸೊ ಈ ಕಡೆ ಬರ್ತಾ ಹೋಗತ್ತಾ? ಅಫ್ಕೋರ್ಸ್ ಈ ಕಡೆ ಬೆಳೀತಾ ಇದೆ, ಬಟ್ ಬೆಳೀತಾ ಅದು ಈ ಕಡೆ ಶಿಫ್ಟ್ ಆಗ್ತಾ ಇದೆಯಾ? ಬೋತ್ ಯು ಅಂಡ್ ವಿ ಆರ್ ವೇರಿಯಬಲ್ಸ್. ನಾವು ಕೇಸ್ 2 ಅಲ್ಲಿ ಡಿರೈವ್ ಮಾಡಿರ್ತಕ್ಕಂಥ ಫಾರ್ಮುಲಾ, ಸೊ ಇಟ್ ಇಸ್ ನಾಟ್ ವ್ಯಾಲಿಡ್. ವಿ ಐ ಆಫ್ ವೈ ಆಕ್ಸಿಸ್ ಇಸ್ ಈಕ್ವಲ್ಸ್ ಟು -v/u into vo. ಸೊ ಇದನ್ನ ಅಪ್ಲೈ ಮಾಡಂಗಿಲ್ಲ. ಸೊ ಈಗ ಏನ್ ಮಾಡೋಣ, ಇದನ್ನು ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡಿ ನೀವು ಬರೀಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ದಟ್ ಈಸ್ differentiate with respect to time. So d by dt of uhi is equals to d by dt of -vho. So du by ನೋಡಿ ಕಾಂಪೌಂಡ್ ಫಾರ್ಮುಲಾ ಇದೆಯಾ? ಸೊ ಡಿಫ್ರೆನ್ಸಿಯೇಷನ್ ಆಫ್ u dv by dx plus v du by dx. ಇದನ್ನ ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನ ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡಿದಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಫಸ್ಟ್ ಏನ್ ಮಾಡೋಣ? ಸೊ ಇದನ್ನ ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀನಿ. dhi divided by dt, rate of change of height along y axis into u plus hi into du divided by dt. du divided by dt ಅಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಯು ಎಷ್ಟು ವೇರಿ ಆಗ್ತಾ ಇದೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಪ್ಲಸ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಚೆಗೆ ತೆಗಿತೀನಿ. ಸೊ ಮೈನಸ್ ಆಚೆಗೆ ತೆಗೆದ್ರೆ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಒನ್ ವಿ dho divided by dt. ನೋಡಿ ಅರ್ಥ ಆಗ್ತಿದ್ಯಾ? dho divided by dt ಮೈನಸ್ ho dv divided by dt. ಕರೆಕ್ಟ್ ಆಗಿದೆಯಾ? ಸ್ವಾಹ, ಕರೆಕ್ಟ್ ಆಗಿದೆ. ಎಸ್. ಸೊ ಈಗ ಏನ್ ನೋಡಿ ಇಲ್ಲಿ ಡನ್, ನೋ ಇಶ್ಯೂಸ್. ಲೆಟ್ ಅಸ್ ಅಸ್ಯೂಮ್ ಪಾರ್ಟಿಕಲ್ is starting from the principal axis. ಕ್ವಶನ್ ಕೊಡುವಾಗೆ ಮರ್ತ್ಬಿಟ್ಟೆ. object starting from principal axis ಅಂದ್ರೆ principal axis ಇಂದ ಸ್ಟಾರ್ಟ್ ಆಗ್ತದೆ. principal axis ಇಂದ ಸ್ಟಾರ್ಟ್ ಆಗಬೇಕಾದ್ರೆ what is the height of the object? 0.
height of the object 0 ಆದ್ರೆ height of the image ಕೂಡ 0 ಆಗಿರುತ್ತೆ. ಸೊ ಹಾಗಾದ್ರೆ ನಮ್ಗೆ ಎರಡು ಟರ್ಮ್ಸ್ ಹೋಗತ್ತೆ. ಇಲ್ಲೆಲ್ಲಿದೆ height of the object 0 ಅಂದ್ರೆ ಅಟ್ ಎ ಗಿವನ್ ಇನ್ಸ್ಟೆಂಟ್ ಅಂದ್ರೆ ಈ ಇನ್ಸ್ಟೆಂಟ್ ಅಲ್ಲಿ ನಾವು ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಇದೇ ವೆಲಾಸಿಟಿ ಮುಂದಿರತ್ತಾ ಇರಲ್ಲ. ಸೊ ಇಟ್ ಕಂಪ್ಲೀಟ್ಲಿ ವೇರಿಯಬಲ್, ಇಟ್ಸ್ ಅ ವೇರಿಯಬಲ್ ಫಂಕ್ಷನ್. ಈ ಟೈಮ್ ಅಲ್ಲಿ ಪಾರ್ಟಿಕಲ್ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಇದೆ. ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಪಾರ್ಟಿಕಲ್ ಇದ್ರೆ ಅದರ ಸ್ಪೀಡ್, ಅದರ ಹೈಟ್ ಎಷ್ಟಿರುತ್ತೆ? 0. ಸೊ ಇನ್ ದ ಲೆಟ್ ಅಸ್ ಅಸ್ಯೂಮ್ particle starting from principal axis ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಸೊ therefore hi is equals to 0, ho is equals to 0. ಸೊ ಇವನು ಹೋಗ್ಬಿಡ್ತಾನೆ 0ಗೆ. ಸೊ ಇವನು 0 ಹೋಗ್ಬಿಡ್ತಾನೆ. ಇನ್ನು ಉಳಿದಿರೋದೇನು? ಸೊ u ಇಂಟು ರೇಟ್ ಆಫ್ ಚೇಂಜ್ ಆಫ್ ಹೈಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ ವೈ ಆಕ್ಸಿಸ್ ಯಾವ ತರ ಬೆಳೀತಿದೆ. ಈಗ u ಮೇಲೇನು ಡಿಪೆಂಡ್ ಆಗುತ್ತೆ, v ಮೇಲೇನು ಡಿಪೆಂಡ್ ಆಗುತ್ತೆ, ಹೌದಾ? ಸೊ u ಇಂಟು dhi ಡಿವೈಡೆಡ್ ಬೈ dt, that is equals to minus v dho divided by dt. Rate of change of height of image with respect to time, rate of change of height of object with respect to time. So u into velocity of image along y axis is equals to, so idni kade kalaskonತೀನಿ, minus v by u along vo along y axis. ಹೌದಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ ನೋಡೋಣ. ಸಬ್ಸ್ಟಿಟ್ಯೂಟ್ ಮಾಡಿ vi along y axis is equals to minus of v ವ್ಯಾಲ್ಯೂ ಎಷ್ಟಿದೆ? ಮೈನಸ್ ನೋಡಿ, ಇದೇ ಕೇಸ್ಗೆ ಬರ್ತಿದೆ. ಅದೇ ಏನಾದ್ರೂ ಆಬ್ಜೆಕ್ಟ್ ಇಲ್ಲಿಂದ ಅಲ್ದಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದ್ರೆ ಇದು ಅಪ್ಲೈ ಆಗಲ್ಲ. ಸೊ ಈ ವ್ಯಾಲ್ಯೂಸ್ ನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗಿತ್ತು. ಅಂದ್ರೆ ಇಲ್ಲೇನೋ ಕೊಟ್ಟಿದ್ದಾರೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ. ಸಪೋಸ್ ಆಬ್ಜೆಕ್ಟ್ ಸ್ಟಾರ್ಟಿಂಗ್ ಇಲ್ಲಿಂದ ಆಗ್ತಿದೆ ಅಂದ್ರೆ ಅಲ್ಲಿಗೆ ಒಂದು ಹೈಟ್ ಆಫ್ ದ ಇಮೇಜ್ ಆಬ್ಜೆಕ್ಟ್ ಇರ್ತಿತ್ತು, ಅದಕ್ಕೊಂದು ಹೈಟ್ ಆಫ್ ದ ಇಮೇಜ್ ಇರ್ತಿತ್ತು, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಯ್ತು. ಇದು ಸ್ಪೆಷಲ್ ಕೇಸ್ ಆಗಿರೋದ್ನ ಇದು ಬಂದಿದೆ. ಸೊ ಆಕ್ಚುಲಿ ಇದು 0 ಆಗ್ಬೇಕಾದ್ರೆ ಪಾರ್ಟಿಕಲ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಪ್ರಿನ್ಸಿಪಲ್ ಆಕ್ಸಿಸ್. ಅದೇನಾದ್ರೂ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ, ಇದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಹಾಕಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗಿತ್ತು. ಸೊ ವಾಟ್ ಇಸ್ ದಿಸ್ dv by dt, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಲಾಂಗ್ x ಆಕ್ಸಿಸ್, ರೇಟ್ ಆಫ್ ಚೇಂಜ್ ಆಫ್ ಇಮೇಜ್ ಡಿಸ್ಟೆನ್ಸ್, ರೇಟ್ ಆಫ್ ಚೇಂಜ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಅದನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿ. ಈ ಕೇಸ್ ನಲ್ಲಿ ಆಬ್ಜೆಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಪ್ರಿನ್ಸಿಪಲ್ ಆಕ್ಸಿಸ್ ಮೇಲಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಮೈನಸ್ ಆಫ್ ವಿ ವ್ಯಾಲ್ಯೂ ಎಷ್ಟಿದೆ? minus 15 divided by u value is minus 30 into vo along y axis ಎಷ್ಟಿದೆ? 3 ಇದೆಯಾ? 3 ಇದೆ. ಸೊ vi into y is equal, vi along y axis is equals to ಎಷ್ಟಾಯ್ತು? 2 ಆಯ್ತಾ? minus 3 by 2 meter per second, minus 3 by 2 meter per second, minus 3 by 2 meter per second. ಹೌದಾ? ಸೊ x axis ನಲ್ಲಿ ಇಷ್ಟಿದೆ, y axis ನಲ್ಲಿ ಇಷ್ಟಿದೆ. ಸೊ therefore the speed of the velocity of the image, final velocity of the image is minus 1 along I cap and minus 3 by 2 along j cap. ಇದಕ್ಕೆ ಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಮಾಡ್ಬೋದು, ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾನು ವೆಕ್ಟರ್ ಫಾರ್ಮ್ ಅಲ್ಲೇ ಬರ್ತಿದ್ದೇನೆ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಸೊ ಕೇಸ್ 4ಗೆ ಹೋಗೋಣ. ಪ್ಯಾರಲಲ್ ಆಗಿ ಹೋಗ್ತಿದ್ರೆ ಏನಾಗತ್ತೆ ನೋಟ್ ಮಾಡ್ಕೊಂಡ್ರ? ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಯಾಕೆ 0 ಆಯ್ತು ಅಂದ್ರೆ ಹೈಟ್ ಆಫ್ ದ ಇಮೇಜ್ ಆಬ್ಜೆಕ್ಟ್ 0, ಹೈಟ್ ಆಫ್ ದ ಇಮೇಜ್ 0. ಅದೇ ಆಬ್ಜೆಕ್ಟ್ ಏನಾದ್ರು ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಇದಕ್ಕೊಂದು ವ್ಯಾಲ್ಯೂ ಬರ್ತಿತ್ತು. ಸೊ ಅದು ಕೇಸ್ 4 ಮಾಡಿದಾಗ ಇನ್ನೊಂದು ಚೂರು ನಿಮ್ಗೆ ಐಡಿಯಾ ಬರುತ್ತೆ. ಸೊ ವಿಲ್ ಸಾಲ್ವ್ ದಟ್ ಒನ್. ಕೇಸ್ 4. ಸೊ ಆಬ್ಜೆಕ್ಟ್ ಮೂವ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಟ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಆಯ್ತಾ? ಇದು ಎರೇಸ್ ಮಾಡ್ಲಾ? ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ನಾನು ಎರೇಸ್ ಮಾಡಕ್ ಹೊರಟೆ. ಸೊ ಕೇಸ್ 4, when object moves parallel to principal axis at a perpendicular distance. Case 4. When object moves parallel to principal axis at a perpendicular distance,
distance. ಇದಕ್ಕೊಂದು ಎಕ್ಸಾಂಪಲ್ ತಗೊಂತೀನಿ. ಸೊ ಲೆಟ್ ಮೀ ಕನ್ಸಿಡರ್ ಎ ಕಾನ್ಕೇವ್ ಮಿರರ್. ಒಂದು ಕಾನ್ಕೇವ್ ಮಿರರ್ ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಎ ಕಾನ್ಕೇವ್ ಮಿರರ್ of focal length 10 ಅಲ್ಲ 20 ತಗೊಂತೀನಿ, 20 centimeter. an object is there at 2 ಇಲ್ಲಿದೆ ಆಬ್ಜೆಕ್ಟ್, ಪ್ರಿನ್ಸಿಪಲ್ ಆಕ್ಸಿಸ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ, ಇದು ಪೋಲ್, and the object is at a distance of 30 centimeter and not here, it is at a perpendicular distance of 2 centimeter. ಇಲ್ಲಿಂದ ಇಲ್ಲಿಗೆ 2 centimeter ಇದೆ. ಆಬ್ಜೆಕ್ಟ್ ಈ ಕಡೆ ಮೂವ್ ಆಗ್ತಿದೆ with a speed of 2 centimeter per second. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಆಬ್ಜೆಕ್ಟ್ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಇಲ್ಲ, ಈಗ ಮೇಲಿದೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ 2 ಸೆಂಟಿಮೀಟರ್ ಇದೆ. ಈಗ ಈ ತರ ಹೋಗ್ತಾ ಇದೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಈಗ ಇದಕ್ಕೆ ಸ್ಪೀಡ್ ಆಫ್ ದ ಇಮೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಟ್ರೈ ಮಾಡಿ ಒಂದ್ಸತಿ ನೋಡಿ ಯಾವ ತರ ಮಾಡ್ಬೋದು ಅಂತ ಯೋಚನೆ ಮಾಡಿ. ಫಸ್ಟ್ ಎಕ್ಸ್ ಆಕ್ಸಿಸ್ ಈಸಿ ಆಗಿ ಬಂದ್ಬಿಡುತ್ತೆ, ಸಿಂಪಲ್ ಆಗಿ ಬಂದ್ಬಿಡುತ್ತೆ. ಸೊ ಮೈನಸ್ ವಿ ಬೈ ಯು ಹೋಲ್ ಸ್ಕ್ವೇರ್, ಮೈನಸ್ ಆಫ್ ವಿ ಬೈ ಯು ಹೋಲ್ ಸ್ಕ್ವೇರ್ ವಿ ಓ ಅಪ್ಲೈ ಮಾಡಿದ್ರೆ ನಮಗೆ ಸಿಂಪಲ್ ಆಗಿ ಎಕ್ಸ್ ಆಕ್ಸಿಸ್ ಫಾರ್ಮುಲಾ ಸಿಗ್ಬಿಡುತ್ತೆ. ಸೊ ಲೆಟ್ ಅಸ್ ಸಿ ಸ್ಪೀಡ್ ಅಲಾಂಗ್ ಎಕ್ಸ್ ಆಕ್ಸಿಸ್, speed along x-axis, speed along x-axis, VO, sorry, VI is equals to minus V by U whole square into VO. ಆಕ್ಚುಲಿ VIM ಅಂತ ಬರೀಬೇಕು, ಇಲ್ಲಿ VOM ಅಂತ ಬರೀಬೇಕು. ಮಿರರ್ ರೆಸ್ಟ್ ಅಲ್ಲಿ ಇರೋದ್ರಿಂದ ಸಿಂಪ್ಲಿಸಿಟಿಗೆ ನಾನು 0 ಅಂತ ತಗೊಂತೀನಿ. ವೆಲಾಸಿಟಿ ಆಫ್ ದ ಮಿರರ್ ಇಸ್ 0. ಸೊ U ಇದೆ, V ಬೇಕು. ಸೊ V is equals to UF divided by U minus F. ಸೊ U ವ್ಯಾಲ್ಯೂ ಎಷ್ಟಿದೆ? -30. ಫೋಕಲ್ ಲೆಂತ್ ಎಷ್ಟಿದೆ? -20 divided by -30 plus 20 ಎಷ್ಟು ಬರುತ್ತೆ ಇದು? ಸೊ ದಿಸ್ ವಿಲ್ ಬಿ ಮೈನಸ್ ಪ್ಲಸ್ ಆಗುತ್ತೆ, 30 into 20 divided by -10 ಬರುತ್ತಾ? ಸೊ -10 ಬರುತ್ತೆ, 2 ಬರುತ್ತೆ. V ವ್ಯಾಲ್ಯೂ ಇಸ್ -60 ಸೆಂಟಿಮೀಟರ್. V ವ್ಯಾಲ್ಯೂ ಎಷ್ಟು ಬಂತು? -60 ಸೆಂಟಿಮೀಟರ್ ಬಂತು. ಸೊ ಈಗ ಇದನ್ನ ಈಗ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಯಾವ ಆಕ್ಸಿಸ್ ಅಲ್ಲಿ? ಅಲಾಂಗ್ ಎಕ್ಸ್ ಆಕ್ಸಿಸ್ ನಲ್ಲಿ, ಆಕ್ಸಿಸ್ ಸ್ಪೆಲ್ಲಿಂಗ್ ಮರ್ತದೆ. ಸೊ ಎಕ್ಸ್ ಆಕ್ಸಿಸ್ ನಲ್ಲಿ ಎಷ್ಟು ಬರ್ತಿದೆ? VI ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ V ವ್ಯಾಲ್ಯೂ ಎಷ್ಟಿದೆ? -60. U ವ್ಯಾಲ್ಯೂ ಎಷ್ಟಿದೆ? U value, did I mention? U value, ಒಂದು ನಿಮಿಷ, ಕರೆಕ್ಟ್ ಆಗಿದೆ. U value 30, -30 whole square into VO, speed of the object x axis ಎಷ್ಟು ಹೋಗ್ತಿದೆ? 2 centimeter per second ಅಲ್ಲಿ ಹೋಗ್ತಿದೆ. ಸೊ ಟಿನಿಂಗ್ 2 ಬರುತ್ತೆ ಇಲ್ಲಿ. VI is equals to minus of 2 square 4, ಇಲ್ಲೊಂದು 2 ಇದೆ, ಅದರ ಸ್ಕ್ವೇರ್ 4 ಮಾಡುತ್ತೆ, ಇಲ್ಲೊಂದು 2 ಇದೆ, 8 ಬರುತ್ತೆ. 8 ಮೀಟರ್ ಪರ್ ಸೆಕೆಂಡ್ ಅಲಾಂಗ್ ಎಕ್ಸ್ ಆಕ್ಸಿಸ್ ನಲ್ಲಿ ಸ್ಪೀಡ್ ಇಷ್ಟಿದೆ. ಈಗ ಪಿಕ್ಚರ್ ಶುರುವಾಗೋದು. ವೈ ಆಕ್ಸಿಸ್ ನಲ್ಲಿ ಹೇಗಾಗತ್ತೆ ನೋಡೋಣ. ಸೊ ವೈ ಆಕ್ಸಿಸ್ ನಲ್ಲಿ ಏನಾಗುತ್ತೆ? ವೈ ಆಕ್ಸಿಸ್ ನಲ್ಲಿ ವಾಟ್ ಆರ್ ಥಿಂಗ್ಸ್ ಗೋಯಿಂಗ್ ಟು ಹ್ಯಾಪನ್? ಸೊ ವೈ ಆಕ್ಸಿಸ್ ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಹೈಟ್ ಆಫ್ ದ ಆಬ್ಜೆಕ್ಟ್, ಹೈಟ್ ಆಫ್ ದ ಇಮೇಜ್, ಅಂದ್ರೆ ಹೈಟ್ ಎಷ್ಟು ಬೆಳೀತಿದೆ, ಇಮೇಜ್ ಹೈಟ್ ಎಷ್ಟು ಬೆಳೀತಿದೆ ಅದ್ರ ಬಗ್ಗೆ ರಿಲೇಟೆಡ್. ಸೊ HI divided by HO is equals to minus V by U. HI is equals to HI into U is equals to minus V into HO. ಈ ತರ ತಗೋಬೋದಾ? Now differentiate with respect to time. U ಕಾನ್ಸ್ಟೆಂಟ್ ಅಲ್ಲ, V ಕಾನ್ಸ್ಟೆಂಟ್ ಅಲ್ಲ. ಈ ಕೇಸ್ ನಲ್ಲಿ ಯುನು ವೇರಿ ಆಗ್ತಿದೆ, ವಿನು ವೇರಿ ಆಗ್ತಿದೆ. ಅದೇ ಆಬ್ಜೆಕ್ಟ್ ಏನಾದ್ರು ಹೀಗೆ ಹೋಗಿದ್ರೆ U ಕಾನ್ಸ್ಟೆಂಟ್ ಆಗ್ತಿತ್ತು, V ಕಾನ್ಸ್ಟೆಂಟ್ ಆಗ್ತಿತ್ತು. ಈಗ ಏನಾಗ್ತಿದೆ? ಈ ಕಡೆಗೆ ಬರ್ತಿದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ವೇರಿ ಆಗ್ತಿದ್ಯಾ ಮಾರಾಯ, ವಿನು ವೇರಿ ಆಗ್ತಿರತ್ತ, ಸ್ಪೀಡ್ ಈ ಕಡೆ ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ. ಸೊ ನಾವು U is variable, V is variable. You have to differentiate with respect to time. Differentiate d by dt of HI. ಸೊ ಅಲ್ಲೇ ಬರ್ಬಿಡ್ತೀನಿ, ಸುಮ್ಮನೆ ಸ್ಪೇಸ್ ಸಾಕಾಗಲ್ಲ. d by dt of this one minus d by dt of V into HO.
ಕರೆಕ್ಟ್ ಆಗಿದೆಯಾ? ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಟೂ ಫಂಕ್ಷನ್ ಯು ವಿ ಫಾರ್ಮ್ ಯು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಡಿ ಯು ಬೈ ಡಿ ಎಕ್ಸ್, ಮತ್ತೆ ಆ ಯು ವಿ ಅಲ್ಲ, ಸೊ ಇದು ಯು ಇದು ವಿ ಅಥವಾ ಇದು ಯು ಇದು ವಿ ಅಂತ ಕನ್ಸಿಡರ್ ಮಾಡ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಹೆಚ್ ಫಸ್ಟ್ ಇದನ್ನ ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀನಿ, ಡಿ ಯು ಡಿವೈಡೆಡ್ ಬೈ ಡಿ ಟಿ, ಹೆಚ್ ಐ ಇಂಟು ಡಿ ಯು ಡಿವೈಡೆಡ್ ಬೈ ಡಿ ಟಿ ಪ್ಲಸ್ ಯು ಇಂಟು ಡಿ ಹೆಚ್ ಐ ಡಿವೈಡೆಡ್ ಬೈ ಡಿ ಟಿ. ಏನಿದು? ರೇಟ್ ಆಫ್ ಚೇಂಜ್ ಆಫ್ ಹೈಟ್ ಆಫ್ ದ ಇಮೇಜ್, ವೆಲಾಸಿಟಿ ಆಫ್ ದ ಇಮೇಜ್ ಅಲಾಂಗ್ ವೈ ಆಕ್ಸಿಸ್, ಅದೇ ತಾನೇ ಇದು. ಸೊ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ವಿ ಡಿ ಎಚ್ ಒ ಡಿವೈಡೆಡ್ ಬೈ ಡಿ ಟಿ ಮೈನಸ್ ಹೆಚ್ ಒ ಇಂಟು ಡಿ ವಿ ಡಿವೈಡೆಡ್ ಬೈ ಡಿ ಟಿ. ನೋಡಿ ಕರೆಕ್ಟ್ ಆಗಿದೆಯಾ? ಎಲ್ಲಾ ಟರ್ಮ್ಸು ಬರ್ದಿದ್ದೀನ? ಯಾ, ಬರ್ದಿದ್ದೇನೆ. ಈಗ ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ನಲ್ಲಿ ಆಬ್ಜೆಕ್ಟ್ ಹೀಗೆ ಹೋಗ್ತಿದೆ, ಹೌದಾ? ಸೊ ಹೀಗೆ ಹೋಗ್ತಿದ್ರೆ ಈ ಆಬ್ಜೆಕ್ಟ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ, ಹೀಗೆ ಹೋಗ್ತಿರತ್ತೆ. Is there any change in the height of the object? ಆಬ್ಜೆಕ್ಟ್ ಏನಾದ್ರು ಹೈಟ್ ಚೇಂಜ್ ಆಗ್ತಿದೆಯಾ? ಇಲ್ಲ. ಹಾಗಾದ್ರೆ ಡಿ ಹೆಚ್ ಒ ಡಿವೈಡೆಡ್ ಬೈ ಡಿ ಟಿ ಸತ್ತೋಗ್ಬಿಡುತ್ತೆ. ಅದು ಏನಾದ್ರೂ ವೇರಿ ಆಗ್ತಿದ್ರೆ ಸಖತ್ ಕಾಂಪ್ಲಿಕೇಟ್ ಆಗ್ತಿತ್ತು, ಅದು ಇನ್ನೂ ಒಳ್ಳೆ ಮಜಾ ಬರ್ತಿತ್ತು. ಈ ಪ್ರಾಬ್ಲಮ್ ನಲ್ಲಿ ಆಬ್ಜೆಕ್ಟ್ ಹೀಗೆ ಹೋಗ್ತಿದೆ, ಹಾಗಾದ್ರೆ ರೇಟ್ ಆಫ್ ಚೇಂಜ್ ಆಫ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು? 0. ಅದು ಹೋಯ್ತು, ಡಮಾರ್. ಸೊ ಇನ್ನೇನು ನೋಡೋಣ. ನೆಕ್ಸ್ಟ್ ಥಿಂಗ್, ರಿಮೈನಿಂಗ್ ಥಿಂಗ್, ನಮ್ಗೇನ್ ಬೇಕು? ಇದು ಬೇಕು, ಇವನ್ ಬೇಕು ನಮ್ಗೆ, ದಿಸ್ ಫೆಲೋ. ಇದು ರೇಟ್ ಆಫ್ ಚೇಂಜ್ ಆಫ್ ಆಬ್ಜೆಕ್ಟ್ ಹೈಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ 0 ಇರೋದಿಲ್ಲ, ಅಂದ್ರೆ ಆಬ್ಜೆಕ್ಟ್ ಹೈಟ್ ಬೆಳೆಯೋದಿಲ್ಲ, ಈ ಟರ್ಮ್ ಹೋಯ್ತು. ಸೊ ವಾಟ್ ಇಸ್ ದಿಸ್ ಹೈಟ್ ಆಫ್ ದ ಇಮೇಜ್? ನಮ್ಮ ಹತ್ರ ಇದೆಯಾ ಹೈಟ್ ಆಫ್ ದ ಇಮೇಜ್? ಹೈಟ್ ಆಫ್ ದ ಆಬ್ಜೆಕ್ಟ್ 2 ಸೆಂಟಿಮೀಟರ್ ಇದೆ, ಬಟ್ ಹೈಟ್ ಆಫ್ ದ ಇಮೇಜ್ ನಮ್ಮ ಹತ್ರ ಇಲ್ಲ. ಸೊ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಟ್. ಹೆಚ್ ಐ ಇಸ್ ಈಕ್ವಲ್ಸ್ ಟು minus v by u into ho. ಎಷ್ಟು ಬರುತ್ತೆ? ಮೈನಸ್ ಆಫ್ v value is minus 60 divided by minus 30. u value is minus 30 into height of the object is 2. so ಎಷ್ಟು ಬರುತ್ತೆ ಇದು? so 2 ಬರುತ್ತೆ, minus 4 centimeter ಬರುತ್ತೆ. height of the image at the given instant. ನೋಡಿ, ಆಬ್ಜೆಕ್ಟ್ ದ ಹೈಟ್ 2 ಸೆಂಟಿಮೀಟರ್ ಇದ್ದಾಗ ಈ ಪೊಸಿಷನ್ ಅಲ್ಲಿ ಇಮೇಜ್ ದ ಹೈಟ್ 4 ಸೆಂಟಿಮೀಟರ್ ಇರುತ್ತೆ ಅಂತ ಇದು ಕ್ಯಾಲ್ಕುಲೇಷನ್ ಹೇಳ್ತಿದೆ. ಸೊ ಹೈಟ್ ಆಫ್ ದ ಇಮೇಜ್ ಅಟ್ ದ ಗಿವೆನ್ ಇನ್ಸ್ಟೆಂಟ್ ಇಸ್ 4 ಸೆಂಟಿಮೀಟರ್. ಸೊ ಹಾಗಾದ್ರೆ ಹೆಚ್ ಐ ವ್ಯಾಲ್ಯೂ ಏನು? 4 ಇದೆ. ಸೊ ಡಿ ಯು ಬೈ ಡಿ ಟಿ, ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ಕಾಲ್ಡ್ ಆಬ್ಜೆಕ್ಟ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಅಂದ್ರೆ ಇದೇನಾಗುತ್ತೆ? 2 ಆಗತ್ತೆ, ಹೌದಾ? ಸೊ ನೋಡಿ, ಇದು -4 ಪ್ಲಸ್ u value ಎಷ್ಟಿದೆ? -30 ಇದೆ. -30 ಇಂಟು ಡಿ ಹೆಚ್ ಐ ಡಿವೈಡೆಡ್ ಬೈ ಡಿ ಟಿ. ಏನಂಗಂದ್ರೆ ಡಿ ಹೆಚ್ ಡಿವೈಡೆಡ್ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಹೈಟ್ ಆಫ್ ದ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ವಾಟ್ ವಿ ವಾಂಟೆಡ್. ಅಂದ್ರೆ ವೆಲಾಸಿಟಿ ಇನ್ ವೈ ಆಕ್ಸಿಸ್, ದಟ್ ಈಸ್ ಈಕ್ವಲ್ಸ್ ಟು minus of height of the object ಎಷ್ಟಿದೆ? 2 ಇದೆ, dv by dt, that is speed of the image. ಎಷ್ಟು ಬರ್ತಿದೆ? speed of the image distance, dv by dt. x axis ನಲ್ಲಿ ಎಷ್ಟು ಸ್ಪೀಡ್ ಇದೆ? that is 8 and it is -8 plus 8 ಅಲ್ಲ, -8. so for 2's -8 plus -8 minus 30, velocity of image along y axis, that is equals to 16. ಸೊ ಇದನ್ನ ಈ ಕಡೆ ತಗೊಂಡ್ರೆ 30 into vi, speed of the image along y axis is equals to -8 minus 16. ಎಷ್ಟು ಬರುತ್ತೆ? -24. vi along y axis is equals to -24 divided by 30. ಸೊ ಕ್ಯಾನ್ಸಲ್ ಆಗುತ್ತೆ. 6 ಇಂದ 6 4s 6 5s -4/5 centimeter per second along y axis. ಸೊ x axis ನಲ್ಲಿ ಇಷ್ಟು ಸ್ಪೀಡ್ ಇದೆ, y axis ನಲ್ಲಿ ಇಷ್ಟು ಸ್ಪೀಡ್ ಇದೆ. ಸಖತ್ತಾಗಿರ್ತಕ್ಕಂಥ ಪ್ರಾಬ್ಲಮ್. therefore the velocity of the image of the given object is these many units along x axis, -8 along I cap, these many units along j cap, -4/5 along j cap. So everything is measured in centimeter per second. So ಇಲ್ಲಿಗೆ ಈ ಚಾಪ್ಟರ್ ಮುಕ್ತಾಯ, ಕಂಪ್ಲೀಟ್ ರಿಫ್ಲೆಕ್ಷನ್ ಮುಕ್ತಾಯ ಆಗಿದೆ. ಸೊ ಅಧ್ಯಾಯ ಮುಕ್ತಾಯ ಆಗಿದೆ. ನೆಕ್ಸ್ಟ್ ರಿಫ್ರಾಕ್ಷನ್ ನ ಸ್ಟಡಿ ಮಾಡೋಣ. ಸೊ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.